ಈ ಲೋಕದಲ್ಲಿ ನಮಗೆ ಹೆಮ್ಮೆ ಪಡ್ಲಿಕ್ಕೆ ಬಹಳಷ್ಟು ವಿಷಯಗಳಿವೆ. ಎಷ್ಟೋ ಸಲ ನಾವು ಏನಿಲ್ದಿದ್ರು ಕೂಡ ಬಹಳಷ್ಟು ಹೆಮ್ಮೆ ಪಡ್ತೇವೆ. ಆದ ಕಾರಣ ನಾವು ಎಚ್ಚರವಾಗಿರ್ಬೇಕು ಅಂತ ಹೇಳಿ ಯೇಸು ಸ್ವಾಮಿಯವರು ನಮ್ಗೆ ತಿಳಿಸಿದ್ದಾರೆ. ನಾವು ಆತ್ಮದಲ್ಲಿ ಬಡವರು ಅಂತಂದ್ರೆ ನಾವು ಏನೂ ಇಲ್ದವರು, ನೀನು ನಮ್ಮನ್ನ ತುಂಬಿಸ್ಬೇಕು, ನೀನು ನಮ್ಮನ್ನ ನಡೆಸ್ಬೇಕು, ನೀವನ್ನ ಆಶೀರ್ವದಿಸ್ಬೇಕು, ನೀನು ನಮ್ಮನ್ನ ಬಲಪಡಿಸ್ಬೇಕು, ನೀನು ನಮಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಯಾವಾಗ ನಾವು ಯೇಸು ಕರ್ತರಲ್ಲಿ ನಾವು ಬೇಡ್ಕೊಳ್ತೇವೆ ಅಥವಾ ಅವ್ರ ಮೇಲೆ ಆತ್ಕೊಳ್ತೇವೆ, ಆಗ ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ಪರಲೋಕ ರಾಜ್ಯದ ಆಶೀರ್ವಾದವನ್ನ ನಾವು ಈ ಲೋಕದಲ್ಲಿ ಹೊಂದಲಿಕ್ಕೆ ಸಾಧ್ಯ. ಆದ್ರೆ ಇದು ಬಹಳ ಕಠಿಣವಾದಂತಹ ಒಂದು ವಿಷಯ. ನಾವು ತಗ್ಗಿಸಿಕೊಳ್ಳುವಂತಹ ಒಂದು ಜೀವನ ಅದು ಬಹಳ ಕಠಿಣವಾದಂಥದ್ದು. ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ನಾವೇನ್ ನೋಡ್ತೀವಿ ಈ ಲೋಕದಲ್ಲಿ ಅಂತಂದ್ರೆ ಎಲ್ಲರೂ ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ಳೋದ್ರಲ್ಲೇ ಇರ್ತಾರೆ. ನಾನು ಇಂಥವ, ನಾನು ಅಂಥವ, ನನಗಿಂತ ನೌಕರಿ ಇದೆ, ನನಗಿಂತ ಕಾರ್ ಇದೆ, ನನಗಿಂತ ಮನೆ ಇದೆ, ನನ್ನ ಮಕ್ಕಳು ಇಂಥವ್ರಿದ್ದಾರೆ, ನನ್ನ ಇಂಥವ್ರು ಅಂತೇಳಿ ಅನೇಕ ಬರೀ ಹೆಮ್ಮೆಯ ಮಾತುಗಳನ್ನೇ ನಾವು ಮಾಡ್ತಾ ಹೋಗ್ತೀವಿ. ಆದ್ರೆ ಇವೆಲ್ಲವುಗಳು ಯಾರಿಂದ ನಮಗೆ ಸಿಕ್ಕಿವೆ ಎಂಬುದನ್ನ ನಾವು ಮರೆತು ಬಿಡ್ತೇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯಾಕೋಬನ ಪತ್ರದಲ್ಲಿ 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದುವಂತೆ, ಎವ್ರಿ ಪರ್ಫೆಕ್ಟ್ and good gift is from above, which comes from the Father of light, in whom there is no variation ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಅಂದ್ರೆ ಎಲ್ಲಾ ಒಳ್ಳೆಯ ಮತ್ತು ಪರಿಪೂರ್ಣವಾದಂತಹ ದಾನಗಳು ಅವು ನಮಗೆ ದೇವರಿಂದಲೇ ದೊರಕಿದಂತವುಗಳಾಗಿವೆ ಎಂಬುದನ್ನು ಅವನು ಹೇಳ್ತಾನೆ. ಆದ ಕಾರಣ ಅವು ನಮ್ಮವು ಅಂತ ಹೇಳಲಿಕ್ಕೆ ಆಸ್ಪದ ಇಲ್ಲ. there is no scope for us to boast about all those things. ಅವು ಇವತ್ತಿರ್ತವೆ, ನಾಳೆ ಹೋಗ್ಬಿಡ್ತವೆ. ವಿ ಕಾಂಟ್ ಅಶ್ಯೂರ್. ಯಾಕಂದ್ರೆ ಇವತ್ತು ನಾನು ಇದು ಯಶ್ ಎಂಬಂತ ಒಂದು ಬಿರುಗಾಳಿಯ ವಿಷಯವಾಗಿ ಅಥವಾ ಚಂಡಮಾರುತದ ವಿಷಯವಾಗಿ ಒಂದೆರಡು ಫೋಟೋಗಳನ್ನ ನ್ಯೂಸ್ ದಲ್ಲಿ ನೋಡ್ತಾ ಇದ್ದೆ. ಅಲ್ಲಿ ಏನಾಗ್ಬಿಟ್ಟದೆ ಅಂತಂದ್ರೆ ಬಹಳಷ್ಟು ಹಾನಿ ಆಗ್ಬಿಟ್ಟದೆ. ಜನರು ಸಾಧಾರಣ ಒಂದು 3-4 ಫುಟ್ ನೀರಿನಲ್ಲಿ ಅಡ್ಡಾಡ್ತಾ ಇದ್ದಾರೆ. ಅಂದ್ರೆ ಅದೇನ್ ತೋರಿಸ್ತದೆ ಅಂತಂದ್ರೆ ನಮಗೆ ಹೆಮ್ಮೆ ಪಡ್ಕೊಳ್ಳಿಕ್ಕೆ ಏನೂ ಇಲ್ಲ ಈ ಲೋಕದಲ್ಲಿ. ವಿ ಆರ್ ನಥಿಂಗ್. ನಾವು ಏನೂ ಇಲ್ಲದವರಾಗಿದ್ದೇವೆ ಎಂಬುದನ್ನ ನಾವು ತಿಳ್ಕೊಳ್ಳೋದು ಅದು ಬಹಳ ಕಷ್ಟಕರ, ಆದ್ರೆ ಅದು ಬಹಳ ಅವಶ್ಯ. ನಾವು ಅಲ್ಲಿದ್ದಂತಹ ಜನರ ವಿಷಯವಾಗಿ ನಾವು ವಿಚಾರ ಮಾಡುವಾಗ ಅವ್ರ ಎಂದಾದ್ರೂ ಹಿಂಗೆ ಯೋಚಿಸಿರ್ಬೋದಾ, ನಾವು 3 ಫುಟ್ ನೀರಿನಲ್ಲಿ ನಡೀತೇವೆ, ಅಥವಾ ನಮ್ಮ ಮನೆಗಳಿಗೆ ಧಕ್ಕೆ ಆಗ್ತದೆ, ಅಥವಾ ನಮ್ಮ ಹೊಲಗಳಲ್ಲಿ ನೀರು ಹೋಗಿ ಹಾಳಾಗ್ತದೆ, ಅಥವಾ ಇಷ್ಟು ಜನರು ಬಹಳಷ್ಟು ತೊಂದರೆಗೆ ಪಡ್ತಾರೆ ಎಂಬಂತ ವಿಚಾರ ಅವ್ರು ಎಂದಾದ್ರೂ ಮಾಡಿರ್ಬಹುದಾ? ಇಲ್ಲ. ಆದ ಕಾರಣ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಏನಂತಂದ್ರೆ, ಏನೂ ಇಲ್ದವ್ರು. ಸ್ವಾಮಿ ಹೇಳ್ತಾರೆ, ಆತ್ಮದಲ್ಲಿ ಬಡವರಾಗಿರ್ರಿ, ನನ್ನ ಮೇಲೆ ಆತ್ಕೊಳ್ರಿ, ನೀವು ತಗ್ಗಿಸ್ಕೊಳ್ರಿ, ನೀವು ಆಗ ನಿಮ್ಗೆ ನಮ್ರರಾಗಿರ್ರಿ ನಿಮ್ಮ ಜೀವನದಲ್ಲಿ, ಆಗ ನಿಮಗೆ ನಾನು ಕೊಡ್ತೇನೆ, ನನ್ನ ಬಳಿ ಬರುವಾಗ ನಾನು ನಿಮ್ಗೆ ಕೊಡ್ತೇನೆ ಎಂಬುದಾಗಿ ಸ್ವಾಮಿಯವರು ಸ್ಪಷ್ಟವಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಆದ ಕಾರಣ ಮೊದಲೇ ಒಂದು ವಿಷಯವನ್ನ ನಾವು ಬಹಳ ಗಮನಿಸಿ, ಎಲ್ಲಾ ವಿಷಯಗಳು ಬಹಳ ಮುಖ್ಯವಾಗಿವೆ, ಆದ್ರೆ ಮೊದಲೇದ್ರಿಂದ ನಾವು ಸ್ಟಾರ್ಟ್ ಮಾಡುವಾಗ ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ನಮ್ರರಾಗಿರುವವರು, ತಮ್ಮನ್ನ ಬರಿದು ಮಾಡಿಕೊಳ್ಳುವವರು, ತಮ್ಮನ್ನ ಖಾಲಿ ಮಾಡಿಕೊಳ್ಳುವವರು ಅವರು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿಯವರ ಉದಾಹರಣೆಯನ್ನ ಹೋದ್ಸಲ ನಾವು ನೋಡಿದ್ದೇವೆ. ಅವರು ಫಿಲಿಪ್ಪಿಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ಹೇಳಿದಂತೆ, ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಅವರು ದೇವ ಸ್ವರೂಪನಾಗಿದ್ರು ಕೂಡ ಆ ಪದವಿಯನ್ನು ಬಿಡಲೊಲ್ಲೇನು ಎಂದೆಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ಈ ಲೋಕದಲ್ಲಿ ದಾಸನ ರೂಪವನ್ನು ಧರಿಸಿ ಬಂದರು ಎಂಬುದಾಗಿ ಆ ಭಾಗ ನಮಗೆ ತಿಳಿಸ್ತದೆ. ಮುಂದೇನಾಯ್ತು? ಅಷ್ಟಕ್ಕೆ ಮುಗಿಲಿಲ್ಲ. ಆಗ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರನ್ನ ಉನ್ನತ ಸ್ಥಾನಕ್ಕೆ ಏರಿಸಿದ್ರು. ಎವ್ರಿ ನೀ ಶುಡ್ ಬ್ರಾವ್, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆತನಿಗೆ ಅಡ್ಡ ಬೆಳಿಬೇಕು. ಎವ್ರಿ ನೀ ಶುಡ್ ಬಾವ್ ಅಂದ್ರೆ ಪ್ರತಿಯೊಬ್ರು ಅಡ್ಡ ಬೆಳಬೇಕು. ಎವ್ರಿ ಟಂಗ್ ಕನ್ಫೆಸ್ ಅಂತಂದ್ರೆ ಪ್ರತಿಯೊಂದು ನಾಲಿಗೆಯು ಅದನ್ನ ಹೇಳಬೇಕು. ಏನಂತ ಹೇಳಿ? ಜೀಸಸ್ ಕ್ರೈಸ್ಟ್ ಈಸ್ ದ ಲಾರ್ಡ್ ಆಫ್ ಲಾರ್ಡ್ಸ್ ಅಂಡ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಕರ್ತನು ಯಾರು? ಯೇಸು ಸ್ವಾಮಿಯವರು.
ದೇವರ ಮಹಿಮೆಗಾಗಿ ಎಂಬುದಾಗಿ ಫಿಲಿಪಿಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯ. ಓದ್ರಿ, ಅದನ್ನು ಬಹಳ ಸಲ ಓದ್ರಿ. ಇಟ್ಸ್ ಅ ಬ್ಯೂಟಿಫುಲ್ ಪ್ಯಾಸೇಜ್. ಕರ್ತನಾದ ಯೇಸು ಕ್ರಿಸ್ತರ ವಿಷಯವಾಗಿ ನಮಗೆ ತಿಳಿಸಿದಂತ ಒಂದು ಅತ್ಯುತ್ತಮವಾದಂತ ಒಂದು ಭಾಗ ಅದು ನಮಗೆ ಕಂಡು ಬರ್ತದೆ. ಯೆಶಾಯನು 53ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ಯೇಸು ಸ್ವಾಮಿಯವರ ವಿಷಯವಾಗಿ ಎಷ್ಟೋ ನೂರಾರು ವರ್ಷಗಳ ಹಿಂದೆ ಬರೆದು ಬಿಟ್ಟಿದ್ದ ಯೆಶಾಯ. ಯೇಸು ಸ್ವಾಮಿಯವರ ಶ್ರಮೆ ಮರಣದ ಬಗ್ಗೆ ಆತನು ಸ್ಪಷ್ಟವಾದಂತಹ ವಿಚಾರಗಳನ್ನ ಅಲ್ಲಿ ಇಟ್ಟಿದ್ದಾನೆ. ಓದ್ರಿ ಅದನ್ನ. ಐಸಾಯ 53 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಓದುವಾಗ ನಮಗೆ ಯೇಸು ಸ್ವಾಮಿಯವರು ಮುಂದೆ ಈ ಲೋಕಕ್ಕೆ ಬಂದಾಗ ಅನುಭವಿಸಬೇಕಾದಂತಹ ಶ್ರಮೆ ಮರಣದ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖ ಇದೆ ಅಲ್ಲಿ. ಎವ್ರಿಥಿಂಗ್ ಈಸ್ ರಿಟನ್ ಅಕಾರ್ಡಿಂಗ್ಲಿ. ಅವ್ರ ಜೀವನದಲ್ಲಿ ಯಾವ ರೀತಿಯಾಗಿ ಆಯ್ತು ಅದು ಅಲ್ಲಿ ಮೊದಲಿಗೆ ಬರೆದು ಬಿಟ್ಟದೆ. ಎಷ್ಟು ಶ್ರೇಷ್ಠವಾಗಿದೆ ದೇವ್ರ ವಾಕ್ಯ ಅಂತ. ಅದರಲ್ಲಿ ಒಂದೊಂದು ಅಕ್ಷರ ಅದರಲ್ಲಿ ಅವು ನೆರವೇರಿವೆ. ದೇವ್ರ ವಾಕ್ಯದಲ್ಲಿ ಬರೆದಿರುವಂತಹ ಪ್ರವಾದನೆಗಳು ನೆರವೇರ್ತಾ ಇವೆ ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಅವರು ಯಾವ ರೀತಿಯಾಗಿ ತಮ್ಮನ್ನು ತಗ್ಗಿಸಿಕೊಂಡ್ರು ಮತ್ತು ಅವರು ಯಾವ ರೀತಿಯಾಗಿ ಹೆಚ್ಚಿಸಲ್ಪಡ್ತಾರೆ ಎಂಬಂತ ವಿಚಾರವನ್ನ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿದ್ದಾನೆ. ಆದ ಕಾರಣ ಒಂದು ಸಮಯ ಬರ್ತದೆ, ಅವಾಗ ಎಲ್ಲರೂ ಕರ್ತನಾದ ಯೇಸು ಕ್ರಿಸ್ತರಿಗೆ ಅಡ್ಡ ಬೀಳ್ತಾರೆ. ಅದು ನಾವು ಕಾಯುವಂತಹ ಒಂದು ಸಮಯ ಆಗಿದೆ. ಹೀಗೆ ನಾವು ನಮ್ರತೆಯ ಅಥವಾ ತಗ್ಗಿಸಿಕೊಳ್ಳುವುದರ ಒಂದು ಮಹತ್ವ ಇಲ್ಲಿ ನಮಗ ತಿಳಿಸಲ್ಪಟ್ಟಿದೆ. ಯೇಸು ಸ್ವಾಮಿ ಅವರು ಹೇಳಿದ್ದಾರೆ. ಓಕೆ, ನಾವು ಇನ್ನು ಮುಂದೆ 2ನೇ ಒಂದು ವಚನಕ್ಕೆ ನಾವು ಬರುವಾಗ, 2ನೇ ಒಂದು ಆಶೀರ್ವಾದ ಅಲ್ಲಿ ಆತನೇನ್ ಹೇಳ್ತಾನಂತಂದ್ರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನ ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನ ಹೊಂದುವರು. ಇವುಗಳಿಗೆ ಎಷ್ಟೋ ಸಲ ಜನ ಏನ್ ಹೇಳ್ತಾರಂತಂದ್ರೆ, ದೀಸ್ ಆರ್ ಪ್ಯಾರಾಡಾಕ್ಸಸ್. ಪ್ಯಾರಾಡಾಕ್ಸಸ್ ಅಂತಂದ್ರೆ ವಿರೋಧಾಭಾಸಗಳು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಒಂದಕ್ಕೊಂದು ವಿರುದ್ಧವಾಗಿ ನಮಗೆ ಅನಿಸ್ತವೆ. ದುಃಖ ಪಡೋರು ಸಮಾಧಾನ ಹೆಂಗ್ ಹೊಂದ್ತಾರೆ? ಇಸ್ ಇಟ್ ಪಾಸಿಬಲ್? ಆತ್ಮದಲ್ಲಿ ಬಿಡೋರಾಗಿರೋ ಪರಲೋಕ ರಾಜ್ಯ ಅವ್ರಿಗೆ ಹೆಂಗ್ ಸಿಗ್ತದೆ ಎಂಬಂತ ವಿರೋಧಾಭಾಸ ನಮಗೆ ಅನಿಸ್ತದೆ. ಆ ವಿರೋಧ ಭಾಸ ಅಂದ್ರೆ ವಿರೋಧವಾಗಿ ಅನಿಸ್ತದೆ ನಮಗೆ. ವಿ ಫೀಲ್ ಲೈಕ್ ದಟ್. ವಿ ಫೀಲ್ ದಟ್ ಇಟ್ ಈಸ್ ಅಪೋಸಿಟ್ ಆರ್ ಇಟ್ ಈಸ್ ಅಡ್ವರ್ಸ್ ಎಂಬುದಾಗಿ ನಮ್ಗೆ ಎಷ್ಟೋ ಸಲ ಅನಿಸ್ತದೆ. ಬಟ್ ದಟ್ ಅವರ ಅನಿಸುವಿಕೆಗಳಿಗೆ ಯಾವ ಮಹತ್ವ ಇಲ್ಲ. ವಾಟ್ ವಿ ಫೀಲ್ ಇಸ್ ಆಫ್ ನೋ ಇಂಪಾರ್ಟೆನ್ಸ್. ಯಾಕಂದ್ರೆ ನಾವು ನಮಗೇನ್ ತಿಳಿತದ ಅಷ್ಟೇ ಅನಿಸ್ಕೊಳ್ತೇವೆ ಹೊರತು ದೇವರು ಏನಾಗಿದ್ದಾನೆ? ಸರ್ವವನ್ನು ಬಲ್ಲವನಾಗಿದ್ದಾನೆ, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ ಆಗಿದ್ದಾನೆ. ಈಸ್ ದ ಒಮ್ನಿಪೊಟೆಂಟ್ ಗಾಡ್, ಒಮ್ನಿಪ್ರೆಸೆಂಟ್ ಗಾಡ್, ಒಮ್ನಿಶಿಯಂಟ್ ಗಾಡ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನಾವು ಓದ್ತೇವೆ. ಆದ ಕಾರಣ ಆತನು ಏನ್ ಹೇಳ್ತಾನೆ ಅದು ಕರೆಕ್ಟ್, ಅದೇ ನಿಜ. ಯಾಕಂದ್ರೆ ಎಲ್ಲಾ ರೀತಿಯಿಂದ ಆತನಿಗೆ ಗೊತ್ತದೆ. ಫ್ರಮ್ ಆಲ್ ಆಂಗಲ್ಸ್, ಎಲ್ಲಾ ದೃಷ್ಟಿಕೋನದಿಂದ 360 ಡಿಗ್ರೀಸ್ ಏನ್ ಬರ್ತದಲ್ಲ, ಎಲ್ಲಾ ದೃಷ್ಟಿಕೋನದಿಂದ ಆತನು ವಿಚಾರ ಮಾಡಿ ಅದನ್ನ ನಮ್ಗೆ ಹೇಳಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ವಿಚಾರಗಳೇನು? ವಿ ಜಸ್ಟ್ ಲುಕ್ ಫ್ರಮ್ ಒನ್ ಆಂಗಲ್. ನಾವು ಒಂದು ದೃಷ್ಟಿಕೋನದಿಂದ, ಒಂದು ಅಂಶದಿಂದ, ನಾವು ಒಂದು ಕೋನದಿಂದ ಅಷ್ಟೇ ನೋಡ್ತೇವೆ. ಆದ್ರೆ ಹಿಂದೆ ಏನಿರ್ತದ ನಮ್ಗೆ ಗೊತ್ತಿರೋದಿಲ್ಲ. ಎಷ್ಟೋ ಸಲ ಬದಿಗೆ ಏನಿರ್ತದ ಗೊತ್ತಿರೋದಿಲ್ಲ, ಈ ಬದಿಗೆ ಏನಿರ್ತದ ಗೊತ್ತಿರೋದಿಲ್ಲ. ಹೀಗೆ ನಮ್ಮ ವಿಚಾರಗಳು ಏನಾಗಿವೆ ಅಂತಂದ್ರೆ ಅವು ಸೀಮಿತವಾದಂತವುಗಳು. ಅವುಗಳಿಗೆ ಲಿಮಿಟೆಡ್, ದೇ ಆರ್ ವೆರಿ ಲಿಮಿಟೆಡ್ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ನಾವು ಎಷ್ಟೇ ಬುದ್ಧಿವಂತರಿರಲಿ, ವಿ ಮೇ ಬಿ ಅ ರಿಸರ್ಚ್ ಸ್ಕಾಲರ್, ನಾನು ಒಬ್ಬ ಸಂಶೋಧಕ ಆಗಿರಬಹುದು, ಆದ್ರೆ ನನ್ನ ವಿಚಾರಕ್ಕೆ ಯಾವ ಮಹತ್ವ ಇಲ್ಲ ದೇವರ ಮುಂದೆ. ಈ ಲೋಕದಲ್ಲಿ ಇರಬಹುದು, ಈ ಲೋಕದಲ್ಲಿ ನಾನು ಯಾವ ಸಂಶೋಧನೆ ಮಾಡಿದ್ದೀನಿ ಅದಕ್ಕೆ ಬಹಳಷ್ಟು ಮಹತ್ವ ಇರಬಹುದು, ಅದಕ್ಕೆ ಸಾಕಷ್ಟು ಬೆಲೆ ಇರಬಹುದು. ಆದ್ರೆ ದೇವ್ರ ಮುಂದೆ ನಾವು ಯಾವಾಗ ಬರ್ತೇವೆ ಅವಾಗ ನಮ್ಮಲ್ಲಿ ಏನೂ ಇಲ್ಲದಂತ ಒಂದು ಸ್ಥಿತಿ ಇರ್ತದೆ. ವಾಟ್ ಈಸ್ ಅವರ್ ರಿಸರ್ಚ್ ಈಸ್ ನಥಿಂಗ್ ಬಿಫೋರ್ ಹಿಮ್, ಬಿಕಾಸ್ ಹಿ ನೋಸ್ ಎವ್ರಿಥಿಂಗ್. ಆತನಿಗೆ ಮರ್ಯಾದದ ಒಂದೂ ಇಲ್ಲ, ಆತನಿಗೆ ತಿಳಿಯದಂತಹದ್ದು ಒಂದೂ ಇಲ್ಲ ಎಂಬುದಾಗಿ ದೇವ್ರ ವಾಕ್ಯ ನಮ್ಗೆ ತಿಳಿಸ್ತದೆ. ಆದ ಕಾರಣ ವಿರೋಧಾಭಾಸ ಎಂಬುದಾಗಿ ನಮ್ಗೆ ಅನ್ಸಿದ್ರು ಕೂಡ ಇವು ಸತ್ಯವಾದಂತಹ ವಚನಗಳು ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಈ ಲೋಕದಲ್ಲಿ ನಾವು ನೋಡುವಾಗ ಈ ಜನ ಏನ್ ಹೇಳ್ತಾರೆ, ಹೂ ಇಸ್ ಬ್ಲೆಸ್ಡ್? ಆಶೀರ್ವಾದ ಹೊಂದವರು ಯಾರು? ಸಂತೋಷ ಪಡುವಂತವರು, ಎಲ್ಲಾ ಇದ್ದವರು, ಅವರಿಗೆ ಯಾವ ಕೊರತೆ ಇಲ್ಲ, ಅವರೇ ಧನ್ಯರು. ದೇ ಆರ್ ಬ್ಲೆಸ್ಡ್ ಎಂಬುದಾಗಿ ಈ ಲೋಕ ಡಿಫೈನ್ ಮಾಡ್ತದೆ. ಅಂದ್ರೆ ಈ ಲೋಕ ವ್ಯಾಖ್ಯೆ ಕೊಡ್ತದೆ ಏನಂತೇಳಿ. ಧನ್ಯರು, ಆಶೀರ್ವಾದ ಹೊಂದಿದವರು ಯಾರಂತಂದ್ರೆ ಎಲ್ಲಾ ಇದ್ದವರು, ಸಂತೋಷ ಪಡುವವರು,
ಅವರಿಗೆ ಯಾವ ಕೊರತೆ ಇಲ್ಲ, ಅಂಥ ಜನರು ಅವರು ಧನ್ಯರು ಎಂಬುದಾಗಿ ಈ ಲೋಕ ನಮಗ ಹೇಳ್ತದೆ. ಅವರೇ ನಿಜವಾಗಿ ಸಂತೋಷ ಪಡುವಂತವ್ರು, ಯಾಕಂದ್ರೆ ಧನ್ಯರಾಗಿದ್ದಾರೆ, ಅವರೆಲ್ಲರ ಎಲ್ಲ ಇದೆ ಎಂಬುದನ್ನ. ಆದ್ರೆ ಯೇಸು ಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದುಃಖ ಪಡುವವರು ಧನ್ಯರು, ದುಃಖ ಪಡುವವರು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ಈ ಲೋಕ ಹೇಳ್ತಾರೆ, ದುಃಖ ಪಡಬೇಡ, ಡೋಂಟ್ ಬಿ ಗ್ರೀವ್ಡ್ ಆರ್ ಡೋಂಟ್ ಬಿ ಸ್ಯಾಡ್ ಆರ್ ಡೋಂಟ್ ಬಿ ಸಾರೋಫುಲ್ ಎಂಬುದಾಗಿ ಈ ಲೋಕ ಹೇಳ್ತದೆ. ನಾವು ಅದನ್ನ ಆತ್ಮೀಯ ಅರ್ಥ ತಿಳ್ಕೊಳ್ಬೇಕು. ನಾನು ನಿಮಗೆ ದುಃಖ ಪಡ್ರಿ, ಹೋಗಿ ಅಳ್ರಿ, ನೀವು ಬಿಕ್ ಅಳ್ರಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ದಟ್ ಈಸ್ ನಾಟ್ ದ ವೇ ವಿ ಹ್ಯಾವ್ ಟು ಇಂಟರ್ಪ್ರೆಟ್. ಆದ್ರೆ ಯೇಸು ಸ್ವಾಮಿ ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ವಿ ಹ್ಯಾವ್ ಟು ಇಂಟರ್ಪ್ರೆಟ್ ಇನ್ ದ ಸ್ಪಿರಿಚುವಲ್ ವೇ. ನಾ ಹೇಳದ ನಿಮಗೆ, ದೀಸ್ ಆರ್ ಆಲ್ ದ ಸ್ಪಿರಿಚುವಲ್ ಥಿಂಗ್ಸ್, ಬಟ್ ಸ್ಪಿರಿಚುವಲ್ ಥಿಂಗ್ಸ್ ಆರ್ ಆಲ್ವೇಸ್ ದ ಬ್ಲೆಸ್ಡ್ ಥಿಂಗ್ಸ್ ಇನ್ ಅವರ್ ಲೈಫ್. ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಆರ್ ಲಿಮಿಟೆಡ್, ದೇ ಆರ್ ಟೆಂಪರರಿ. ಈ ಲೋಕದ ವಿಷಯಗಳು ಅವು ಕ್ಷಣಿಕವಾದಂತಹವುಗಳು, ತಾತ್ಕಾಲಿಕವಾಗಿರುವಂತಹವುಗಳು, ತಾತ್ಪೂರ್ತಿಕವಾಗಿ ನಾವು ಅನುಭವಿಸುವಂತಹ ವಿಷಯಗಳು. ಅವುಗಳಿಗೆ ಯಾವ ಒಂದು ಪರ್ಮನೆನ್ಸಿ ಅಥವಾ ಅವುಗಳಿಗೆ ಲೈಫ್ ಇಲ್ಲ. ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ ನಾವು. ಒಂದು ಔಷಧ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಲೈಫ್ ಸ್ಪ್ಯಾನ್ ಇರ್ತದೆ, ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಅಷ್ಟಾದ್ಮೇಲೆ ಅದ್ರದ್ದು ಮುಗೀತು, ಅದರ ಶಕ್ತಿ ಕಡಿಮೆ ಆಗ್ಬಿಡ್ತದೆ, ಕುಂದಿ ಹೋಗ್ಬಿಡ್ತದೆ ಔಷಧ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಆತ್ಮೀಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು, ಗ್ರಹಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಎಂಬುದಾಗಿ ಯೇಸು ಕರ್ತರು ಹೇಳಿದ್ದಾರೆ. ಅವರೇನ್ ಹೇಳ್ತಾರಂತಂದ್ರೆ, ದುಃಖ ಪಡುವವರು ಧನ್ಯರು, ಅವರು ಯಾಕಂದ್ರೆ ಅವರು ಸಮಾಧಾನವನ್ನ ಹೊಂತಾರೆ ಎಂಬುದಾಗಿ. ಆದ ಕಾರಣ ನಾವೀಗ ಸ್ವಲ್ಪ ವಿಚಾರ ಮಾಡ್ಬೇಕಂದ್ರೆ, ದುಃಖ ಪಡುವಂಥದ್ದಂತಂದ್ರೆ ಏನು, ವಾಟ್ ಈಸ್ ದುಃಖ ಪಡುವಂಥದ್ದು ಎಂಬುದನ್ನ ನಾವು ಸ್ವಲ್ಪ ವಿಚಾರ ಮಾಡ್ಬೇಕು. ನಾವು ಮಾಡುವಂತಹ ತಪ್ಪುಗಳು, ಎಷ್ಟೋ ಸಲ ನಾವೇನ್ ಮಾಡ್ಬಿಡ್ತೇವೆ, ವಿ ಮೇಕ್ ಮಿಸ್ಟೇಕ್ಸ್, ವಿ ಕಮಿಟ್ ಬ್ಲಂಡರ್ಸ್. ತಿಳಿದೇವು ಎಷ್ಟೋ ಸಲ ನಾವು ತಪ್ಪು ಮಾಡಿಬಿಡ್ತೇವೆ. ಆಗ ನಮ್ಗೇನಾಗ್ತದೆ, ಅದರ ಪರಿಣಾಮ ನಮ್ಗ ಉಂಟಾಗ್ತದೆ. ದ ರಿಸಲ್ಟ್ಸ್ ವಿ ಗೆಟ್, ದ ಕಾನ್ಸಿಕ್ವೆನ್ಸಸ್ ವಿ ಗೆಟ್. ಅವಾಗ ಏನಾಗ್ತದೆ ಅಂತಂದ್ರೆ, ವಿ ಸ್ಟಾರ್ಟ್ ಫೀಲಿಂಗ್ ಬ್ಯಾಡ್. ನಾನು ತಪ್ಪು ಮಾಡದೆ, ಆದ ಕಾರಣ ಹೀಗಾಯ್ತು, ನಾನು ತಪ್ಪು ಮಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡಿದ್ರಿಂದ ಇಂಥ ಫಲ ನನಗ ಸಿಕ್ತು, ಕೆಟ್ಟ ಒಂದು ಪರಿಣಾಮ ನನಗ ಉಂಟಾಯಿತು, ಹಾನಿ ಆಯ್ತು. ಐ ಸಫರ್ಡ್ ಲಾಸ್ ಬಿಕಾಸ್ ಆಫ್ ಮೈ ಮಿಸ್ಟೇಕ್ ಆರ್ ಬ್ಲಂಡರ್ ಎಂಬುದಾಗಿ ನಾವು ನೋಡ್ತೀವಿ. ವಿ ಫೀಲ್ ಬ್ಯಾಡ್ ಅಬೌಟ್ ಇಟ್. ಅದರ ಅರ್ಥ ನಾವೇನ್ ಮಾಡ್ತೀವಿ ಅಂತಂದ್ರೆ, ವಿ ಕಮ್ ಟು ದ ರಿಯಲೈಸೇಷನ್. ನಮಗ ತಿಳುವಳಿಕೆ ಬರ್ತದೆ ಏನಂತೇಳಿ, ಹೌದು ನಾನು ಮಾಡಿದ್ದು ತಪ್ಪು, ನಾನು ಮಾಡಬಾರ್ದಾಗಿತ್ತು. ಅದಕ್ಕೆ ನಾವೇನ್ ಕರಿತೇವೆ, ಪಶ್ಚಾತ್ತಾಪ, ರಿಪೆಂಟ್. ಆದ ಕಾರಣ ಯೇಸು ಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಮಾಡಿದಂತ ತಪ್ಪು, ದೋಷ, ಅಪರಾಧ, ಪಾಪಗಳಿಗಾಗಿ ನೀವೇನ್ ಮಾಡ್ಬೇಕು, ಪಶ್ಚಾತ್ತಾಪ ಪಡ್ಬೇಕು. ಆಮೇಲೆ ನನ್ನ ಮೇಲೆ ನೀವು ನಂಬಿಕೆ ಇಡಬೇಕು. ಆಗ ನಿಮ್ಮ ಪಾಪಗಳು ಪರಿಹಾರ ಆಗ್ತವೆ, ನೀವು ದೇವರ ಮಕ್ಕಳಾಗ್ತೀರಿ, ನಿಮಗೆ ರಕ್ಷಣೆ ಸಿಗ್ತದೆ, ನೀವು ಹೊಸದಾಗಿ ಹುಡ್ತೀರಿ, ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತೀರಿ ಎಂಬುದಾಗಿ ನಾವು ನೋಡಿದಂತಹ ವಿಷಯಗಳೆಲ್ಲ ಇವು. ಆದ ಕಾರಣ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಹೇಳುವಂತಹ ಮುಖ್ಯವಾದಂತಹ ಒಂದು ವಿಷಯ ಯಾವ್ದಂತಂದ್ರೆ, ರಿಪೆಂಟನ್ಸ್, ಪಶ್ಚಾತ್ತಾಪ. ನಾವ್ ಯಾವಾಗ ಪಶ್ಚಾತ್ತಾಪ ಪಡ್ತೇವೆ ಅವಾಗ ನಮ್ಗ ಸಮಾಧಾನ ಸಿಗ್ತದೆ. ರಕ್ಷಣೆ ನಮಗೆ ಯಾವಾಗ ಸಿಗ್ತದೆ, ನಮ್ಮ ಪಾಪಗಳು ಪರಿಹಾರ ಆಗಿದೀವಿ ಎಂಬಂತ ಒಂದು ಭರವಸೆ ನಮಗೆ ಯಾವಾಗ ಉಂಟಾಗ್ತದೆ, ಅವಾಗ ನಮ್ಗೆ ಸಮಾಧಾನ ಆಗ್ತದೆ. ವಿ ಫೀಲ್, ನಮಗೆ ಸಮಾಧಾನ ಉಂಟಾಗ್ತದೆ. ವಿ ಫೀಲ್ ಹ್ಯಾಪಿ ಆರ್ ಪೀಸ್ಫುಲ್ ಅಬೌಟ್ ಇಟ್. ವಿ ಹ್ಯಾವ್ ಪೀಸ್ ಬಿಕಾಸ್ ಅವರ್ ಸಿನ್ಸ್ ಆರ್ ಫಾರ್ಗಿವನ್. ವಿ ಹ್ಯಾವ್ ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್. ಆದ ಕಾರಣ ದುಃಖ ಪಡುವವರು ಅಂತಂದ್ರೆ, ಪಶ್ಚಾತ್ತಾಪ ಪಡುವವರು ಧನ್ಯರು, ಯಾಕಂದ್ರೆ ಪರಲೋಕರ ಅವರು ಸಮಾಧಾನವನ್ನ ಹೊಂತಾರೆ ಎಂಬುದಾಗಿ ಯೇಸು ಸ್ವಾಮಿ ಅವರು ಇಲ್ಲಿ ಹೇಳಿದ್ದಾರೆ. ಆದ ಕಾರಣ ನಮ್ಮ ತಪ್ಪುಗಳಿಗಾಗಿ ಇಲ್ಲಿ ನಾವು ಎರಡು ಗುಂಪುಗಳನ್ನ ನಾನು ಹೇಳ್ತೀನಿ ನಿಮ್ಗೆ ಲಾಸ್ಟ್ ಟೈಮ್. ಯೇಸು ಸ್ವಾಮಿ ಅವರು ಪರ್ವತದ ಮೇಲೆ ಮಾಡಿದಂತ ಪ್ರಸಂಗ ಎರಡು ಗುಂಪುಗಳನ್ನ ಉದ್ದೇಶಿಸಿ ಮಾಡಿದಂತಹ ಒಂದು ಪ್ರಸಂಗ ಆಗಿತ್ತು. ಒಂದು, ಅಲ್ಲಿ ಜನರೆಲ್ಲ ಸೇರಿ ಬಂದ್ರಂತ. ಫಸ್ಟ್ ನೋಡ್ತೀರ ನೀವು, ಏನಂತ ಹೇಳಿ ಓದ್ಲಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕುಳಿತುಕೊಂಡನು ಎಂಬುದಾಗಿ ಹೇಳ್ತಾನೆ. ಸೊ ದ ಫಸ್ಟ್ ಗುಂಪ್ ಈಸ್
ಜನರು ಅಲ್ಲಿ ಬಂದು ಸೇರಿದ್ರು. ಯಾಕೆ? ದೇವರ ಯೇಸು ಸ್ವಾಮಿಯವರ ಮಾತನ್ನ ಕೇಳಲಿಕ್ಕೆ. ದಟ್ ಇಸ್ ಒನ್ ಗ್ರೂಪ್. ಎರಡನೇ ಗುಂಪು ಯಾವುದು? ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಸೊ ದಿಸ್ ಇಸ್ ದ ಸೆಕೆಂಡ್ ಗ್ರೂಪ್. ಆದ ಕಾರಣ ಈ ಎರಡು ಗುಂಪುಗಳಲ್ಲಿ ವ್ಯತ್ಯಾಸ ಇದೆ. ಸಿ ದೇರ್ ಇಸ್ ಅ ಡಿಸ್ಟಿಂಕ್ಟ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಗ್ರೂಪ್ಸ್. ಯಾಕಂದ್ರೆ ಮೊದ್ಲೇ ಒಂದು ಗುಂಪು ಏನಾಗಿತ್ತ ಅಂತಂದ್ರೆ ಅವರು ಸಾಮಾನ್ಯ ಜನರಾಗಿದ್ರು. ದೇವ್ರ ವಾಕ್ಯ ಯೇಸು ಸ್ವಾಮಿಯವ್ರ ಮಾತು ಕೇಳಬೇಕು ಅಂತ ಹೇಳಿ ಬಂದಂತಹ ಜನರಾಗಿದ್ರು. ಅವರಿಗೆ ಇನ್ನೂ ಆತ್ಮೀಯ ಅನುಭವಗಳು ಇರ್ಲಿಲ್ಲ, ಅಥವಾ ಆತ್ಮೀಯ ವಿಷಯಗಳ ಒಂದು ಗಹನವಾದಂತಹ ಆಳವಾದಂತಹ ಅರ್ಥ ಅವರಿಗೆ ಆಗಿರ್ಲಿಲ್ಲ. ಆದ್ರೆ ಅವರು ಯೇಸು ಸ್ವಾಮಿಯವರ ಮಾತನ್ನು ಕೇಳಬೇಕೆಂಬಂತಹ ಹಂಬಲ ಅವರಲ್ಲಿ ಇತ್ತು. ಅವರಲ್ಲಿ ಆಶೆ ಇತ್ತು. ದೇವ್ರ ವಾಕ್ಯ ಕೇಳಬೇಕು, ಆಶೀರ್ವಾದ ನಾನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಅಥವಾ ವಿಚಾರದಲ್ಲಿ ಇದ್ದಂತಹ ಗುಂಪು. ಎರಡನೇ ಗುಂಪು ಯಾವ್ದಂತಂದ್ರೆ ಶಿಷ್ಯರ ಗುಂಪು. ಶಿಷ್ಯರು ಯೇಸು ಸ್ವಾಮಿಯ ಕೂಡನೇ ಇದ್ದವರು, ಯೇಸು ಸ್ವಾಮಿಯನ್ನ ತಿಳ್ಕೊಂಡವರು, ಯೇಸು ಸ್ವಾಮಿಯನ್ನ ಅರಿತುಕೊಂಡವರು, ಯೇಸು ಸ್ವಾಮಿಯ ತಿಳುವಳಿಕೆ ಇದ್ದಂತಹ ಗುಂಪಾಗಿತ್ತು ಶಿಷ್ಯರ ಗುಂಪು. ಆದ ಕಾರಣ ನಮ್ಮ ಈ ಒಂದು ಅಭ್ಯಾಸ ನಾವು ಮಾಡ್ತಿರುವಾಗ ನಾವು ಈ ಎರಡೂ ಗುಂಪುಗಳನ್ನ ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅಭ್ಯಾಸ ಮಾಡ್ಬೇಕು. ಮೊದಲನೇದಾಗಿ ಯೇಸು ಸ್ವಾಮಿಯನ್ನ ಅರಿಯದಂತಹ ಜನರ ಗುಂಪು, ಎರಡನೇದಾಗಿ ಯೇಸು ಸ್ವಾಮಿಯನ್ನ ಅರಿತುಕೊಂಡಂತಹ ಜನರ ಗುಂಪು. ಈ ಎರಡು ಗುಂಪುಗಳನ್ನ ಉದ್ದೇಶಿಸಿ ಯೇಸು ಸ್ವಾಮಿಯವರು ಮಾತಾಡ್ತಾ ಇದ್ದಾರೆ. ಆದ ಕಾರಣ ಮೊದಲೇ ಗುಂಪಿಗೆ ಏನಾಗಿತ್ತು? ಅವಶ್ಯಕತೆ ಇತ್ತು, ಪಶ್ಚಾತ್ತಾಪದ ಅವಶ್ಯಕತೆ ಇತ್ತು. ಅವರು ತಾವು ಮಾಡಿದಂತ ತಪ್ಪುಗಳ ಬಗ್ಗೆ ತಿಳುವಳಿಕೆ ಅವರಿಗೆ ಬೇಕಾಗಿತ್ತು. ಆಮೇಲೆ ಅವರು ಯೇಸು ಸ್ವಾಮಿಯ ಬಳಿಗೆ ಬರಬೇಕಾದಂತಹ ಅವಶ್ಯಕತೆ ಇತ್ತು. ರಕ್ಷಕನೆಂಬುದಾಗಿ ಅವ್ರು ಸ್ವೀಕರಿಸಿಕೊಳ್ಳುವಂತಹ ಅವಶ್ಯಕತೆ ಆ ಜನರಿಗೆ ಇತ್ತು ಎಂಬುದನ್ನ ನಾವು ನೋಡ್ತೇವೆ. ಆದ ಕಾರಣ ಇವತ್ತು ನಾವು ದೇವ್ರ ವಾಕ್ಯ ಕೇಳ್ತಾ ಇದ್ದೇವೆ. ಎಷ್ಟೋ ಜನರು ಇಲ್ಲಿ ನಾವು ಸೇರಿ ಬಂದಿದ್ದೇವೆ. ಆದ್ರೆ ಮೊದಲೇದಾಗಿ ನಾವು ಯಾವ ಗುಂಪಿಗೆ ಸೇರಿದವರಾಗಿದ್ದೇವೆ? ನಾವು ಶಿಷ್ಯರ ಗುಂಪಿಗೆ ಸೇರಿದವರಾಗಿದ್ದೇವು, ಅಥವಾ ಆ ಜನರು ವಾಕ್ಯ ಕೇಳಬೇಕೆಂಬುದಾಗಿ ಬಂದಂತಹ ಜನರ ಗುಂಪಿಗೆ ಸೇರಿದವರಾಗಿದ್ದೇವೆ ಎಂಬುದನ್ನ ನಾವು ನಮ್ಮ ಪರೀಕ್ಷೆ ನಾವು ಮಾಡ್ಕೊಳ್ಬೇಕು. ಯು ನೋ ಬೆಟರ್ ವಾಟ್ ಯು ಆರ್, ಐ ನೋ ಬೆಟರ್ ವಾಟ್ ಐ ಆಮ್. ಆದ ಕಾರಣ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ, ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ತೀನಿ. ನಾವು ನಿಜವಾಗಿಯೂ ರಕ್ಷಣೆ ಹೊಂದಿದ್ದೆವು, ದೇವರ ಮಕ್ಕಳಾಗಿದ್ದೆವು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವು, ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಿದ್ದೆವು ಎಂಬುದನ್ನ ನಾವು ತಿಳ್ಕೊಳ್ಳುವಂತದ್ದು ಬಹಳ ಅಗತ್ಯವಾದಂತಹ ಮಾತು. ಆದ ಕಾರಣ ಯೇಸು ಸ್ವಾಮಿ ಅವರು ಹೇಳಿದಂತಹ ಮೊದಲೇ ಮಾತು ಏನಂತಂದ್ರೆ, ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು, ನಾವು ಮಾಡಿದಂತ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು, ನಮಗೆ ದುಃಖ ಆಗ್ಬೇಕು ಅದರ ಸಲುವಾಗಿ. ವಿ ಶುಡ್ ಫೀಲ್ ಬ್ಯಾಡ್ ಅಬೌಟ್ ಇಟ್. ಹೌದಪ್ಪ, ನಾನು ತಿಳಿದಿಯೂ ತಪ್ಪು ಮಾಡಿದ್ದೇನೆ, ನಾನು ಮಾಡಬಾರ್ದಾಗಿತ್ತು ಎಂಬಂತಹ ಒಂದು ವಿಚಾರ ನಮ್ಮಲ್ಲಿ ಯಾವಾಗಲೂ ಇರಬೇಕಾದದ್ದು. ಮೊದಲೇ ಒಂದು ವಿಷಯ ತಿಳ್ಕೊಳ್ಬೇಕಲ್ಲ, ಆಗ ನಮಗ ದುಃಖ ಆಗ್ತದೆ. ಆದ್ರೆ ಆ ದುಃಖ ಯಾವಾಗ ಹೋಗ್ಬಿಡ್ತದೆ ಅಂತಂದ್ರೆ, ನಾವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವಾಗ, ಆತನನ್ನು ನಮ್ಮ ಸ್ವಂತ ರಕ್ಷಕನು ಎಂಬುದಾಗಿ ನಾವು ಸ್ವೀಕರಿಸಿಕೊಳ್ಳುವಾಗ, ನಾವು ಆತನೇ ನಮ್ಮ ಪಾಪಗಳಿಗಾಗಿ ತನ್ನ ಪ್ರಾಣವನ್ನ ಶಿಲುಬೆ ಮೇಲೆ ಕೊಟ್ಟನು, ನಮ್ಮ ಪಾಪಗಳಿಗಾಗಿ ಬರ್ಬೇಕಾದಂತ ಶಿಕ್ಷೆಯನ್ನು ಆತನು ಹೊತ್ತು ತೀರಿಸಿದನು, ತನ್ನ ರಕ್ತವನ್ನ ನಮಗೋಸ್ಕರವಾಗಿ ಸುರಿಸಿದನು, ಮತ್ತು ನಮ್ಮನ್ನ ಆತನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನ ಶುದ್ಧರನ್ನಾಗಿ ಮಾಡಿದ್ದಾನೆ ಎಂಬಂತಹ ಒಂದು ಭರವಸೆ ಇರುವಾಗ, ಭರವಸೆ ನಮಗೆ ಬರ್ತದೆ, ಅವಾಗ ನಮ್ಗ ಸಮಾಧಾನ ಉಂಟಾಗ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಗ್ರೂಪ್. ಈಗ ಇದ್ರ ಬಗ್ಗೆ ಸತ್ಯವೇದದಲ್ಲಿ ಇದರ ಒಂದು ವಿವರಣೆ ನನಗೆ ಸಿಗ್ಬೋದಾ ಎಂಬುದಾಗಿ ನಾನು ವಿಚಾರ ಮಾಡ್ತಾ ಇರುವಾಗ, ಸುಂದರವಾದಂತಹ ವಿಚಾರವನ್ನ ಯೇಸು ಸ್ವಾಮಿ ಅವರು ಲೂಕನ ಸ್ವಾರ್ಥಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಳುವಂತದ್ದು ಬಹಳ ಅವಶ್ಯ. ಅದು ನಮಗೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಹೇಳಿದಂತಹ ಒಂದು ಸಾಮ್ಯ ಇದೆ. ಅಲ್ಲಿ 3 ಸಾಮ್ಯಗಳನ್ನ ಹೇಳ್ತಾರೆ. ಒಂದೇ ಅಧ್ಯಾಯದಲ್ಲಿ 3 ಸಾಮ್ಯಗಳು ಬರ್ತವೆ. ಮೊದಲೇದಾಗಿ ಕಳೆದು ಹೋದಂತಹ ಕುರಿಯ ವಿಷಯವಾಗಿ ಹೇಳ್ತಾರೆ. ನಾನು ವಿವರಿಸುವುದಿಲ್ಲ, ಸಮಯ ಬಹಳ ಹೋಗ್ಬಿಡ್ತದ ಅಂತ ಹೇಳಿ ನೀವು ಓದ್ರಿ ಅದನ್ನ. 3ನೇದಕ್ಕೆ ನಾನು ಡೈರೆಕ್ಟ್ ಬರ್ತೇನೆ, ಅಂದ್ರೆ ಜಸ್ಟ್ ಉಲ್ಲೇಖಿಸಿ 3ನೇದಕ್ಕೆ ಬಂದ್ಬಿಡ್ತೇನೆ. 2ನೇದಾಗಿ ಕರ್ತನಾದ ಯೇಸು ಕ್ರಿಸ್ತರು ಹೇಳಿದಂತ ಸಾಮ್ಯ ಯಾವ್ದಾಗಿತ್ತಂತಂದ್ರೆ, ಕಳೆದು ಹೋದಂತ ಪಾವಲಿ ಅಥವಾ ನಾಣ್ಯದ ವಿಷಯವಾಗಿ ಅವ್ರು ಹೇಳಿದ್ರು. ಕುರಿಯ ವಿಷಯ ಹೇಳ್ತಾರೆ, ಕಳೆದು ಹೋದದ್ದು ನಾಣ್ಯದ ವಿಷಯವಾಗಿ ಹೇಳ್ತಾರೆ. 3ನೇದಾಗಿ ಅವರು ಹೇಳಿದಂತಹ ಸಾಮ್ಯ ಬಹಳ ಮುಖ್ಯವಾದಂಥದ್ದು.
ಬಹಳ ಅರ್ಥಗರ್ಭಿತವಾದಂತಹ ಒಂದು ಸಾಮ್ಯ ಇದಾಗಿದೆ. ಅದ್ಯಾವ್ದಂತಂದ್ರೆ ಕಳೆದು ಹೋದಂತ ಮಗ, ಅವನ ವಿಷಯವಾಗಿ ದ ಪ್ರಾಡಿಗಲ್ ಸನ್ ಅಥವಾ ಕೆಟ್ಟು ಹೋದಂತ ಒಬ್ಬ ಮಗನ ವಿಷಯವಾದಂತಹ ಒಂದು ಸಾಮ್ಯವನ್ನ ಅಲ್ಲಿ ಸೇರಿ ಬಂದಂತಹ ಜನರಿಗೆ ಯೇಸು ಸ್ವಾಮಿಯವರು ಹೇಳ್ತಾರೆ. ಅದು ನಿಮಗೆಲ್ಲರೂ ಬಹಳ ಚಿರಪರಿಚಿತವಾದಂತಹ ಒಂದು ಸಾಮ್ಯ ಅಂತ ಅನಿಸ್ತದೆ. ಆದ್ರೂ ಕೂಡ ಅದನ್ನ ನಾವು ಓದುವಾಗ ದೇವರು ನಮಗೆ ಅನೇಕ ವಿಚಾರಗಳನ್ನ, ವಿಧವಾದಂತಹ ವಿಚಾರಗಳನ್ನ ಆತ್ಮೀಯ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ನಾನು ಸಹ ಅದನ್ನ ಮೊನ್ನೆ ದಿವಸ ಓದ್ತಾ ಇದ್ದೆ. ಜಸ್ಟ್ ಪಶ್ಚಾತ್ತಾಪ ಅಂತಂದ್ರೆ ಯಾವ ಒಂದು ಉದಾಹರಣೆ ನನಗೆ ಸಿಗ್ಬೋದು ಅಂತ ಹೇಳಿ ನಾನು ವಿಚಾರ ಮಾಡ್ತಾ ಇರುವಾಗ ದೇವರು ನನಗೆ ಈ ಒಂದು ಈ ಸಾಮ್ಯದ ವಿಷಯವಾಗಿ ತಿಳಿಸಿದ. ಅದ ಕಾರಣ ಅದನ್ನ ನಿಮ್ಗೆ ಹಂಚಿಕೊಡ್ತಾ ಇದ್ದೀನಿ. ಬಹಳ ಸುಂದರವಾದಂತಹ ಒಂದು ಚಿತ್ರವನ್ನ ಇಲ್ಲಿ ಯೇಸು ಸ್ವಾಮಿಯವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಒಬ್ಬ ತಂದೆ ಇದ್ದ, ಆತನಿಗೆ ಇಬ್ಬರು ಮಕ್ಕಳಿದ್ರು. ಒಬ್ಬ ಮಗ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಹೊಲ ಮನೆ ನೋಡ್ಕೊಳ್ತಾ ಇದ್ದ, ಮತ್ತು ತನ್ನ ಕೆಲಸದಲ್ಲಿ ಆತನು ಬಹಳ ಚೊಕ್ಕ, ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ಅವನು ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ ಕುಟುಂಬದಲ್ಲಿ. ಎರಡನೇ ಮಗ, ಆತನು ಜವಾಬ್ದಾರಿ ಇರ್ಲಿಲ್ಲ ಅವನಿಗೆ. ಅವನು ಲೌಕಿಕ ವಿಷಯದಲ್ಲಿ ಬಹಳಷ್ಟು ತನ್ನನ್ನ ತೊಡಗಿಸ್ಕೊಂಡಿದ್ದ. ಒಂದು ದಿವಸ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಬರ್ದಿಲ್ಲ, ಆದ್ರೆ ಅದನ್ನು ನಾವು ಗ್ರಹಿಸ್ಕೊಳ್ಬಹುದು, ಹಂಗ ಊಹಿಸ್ಕೊಳ್ಬಹುದು. ಅಲ್ಲಿ ಬರದಂತ ವಿಷಯಗಳನ್ನ ನಾನು ಹೇಳ್ಬೇಕಂತಂದ್ರೆ, ಒಂದ್ ದಿವ್ಸ ಬಂದು ತನ್ನ ತಂದೆಗೆ ಕೇಳ್ದ, ಏನಂತ ಹೇಳಿ, ನನ್ನ ಆಸ್ತಿಯನ್ನ ನನಗ ಕೊಟ್ಟು ಬಿಡು ಎಂಬುದಾಗಿ ಅವನು ಹೇಳ್ತಾನೆ. ನೋಡ್ರಿ, ಅವನ ಕಿರಿಯವನು ಅಂದ್ರೆ ಸಣ್ಣವ ಆ ತಂದೆಗೆ ಬಂದು, ಅಪ್ಪ, ಆಸ್ತಿಯಲ್ಲಿ ನನಗೆ ಬರ್ತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು. ನೋಡ್ರಿ, ಇಟ್ ವಾಸ್ ಅ ಸಡನ್ ಥಿಂಗ್ ಫಾರ್ ದ ಫಾದರ್. ಆತ ಅಪ್ಪನಿಗೆ ಬಹಳಷ್ಟು ಶಾಕ್ ಆಗಿರ್ಬೇಕಂತ ಅನಿಸ್ತದೆ. ಅಲ್ಲಿ ವಿವರ ಏನೂ ಬರ್ದಿಲ್ಲ, ಆದ್ರೆ ಯೇಸು ಸ್ವಾಮಿ ಅವರು ಇಷ್ಟು ಚೊಕ್ಕ ರೀತಿಯಲ್ಲಿ ಆ ಒಂದು ಸಾಮ್ಯವನ್ನು ಹೇಳಿದ್ದಾರಲ್ಲ, ಅದರಲ್ಲಿ ಎಷ್ಟೋ ವಿಷಯಗಳು ಅಡಕವಾಗಿವೆ. ಆದ್ರೆ ಅವ್ರು ಹೇಳುವಂತಹ ರೀತಿ ಅದು ನಿಜವಾಗಿಯೂ ಅದನ್ನ ಎಷ್ಟು ನಾವು ವರ್ಣಿಸಿದ್ರು, ಅವರ ಒಂದು ಚಾತುರ್ಯದ ವಿಷಯವಾಗಿ, ಅವರ ಜಾಣತನದ ವಿಷಯವಾಗಿ ಅವರು ಪ್ರೆಸೆಂಟ್ ಮಾಡುವಂತಹ ರೀತಿಯನ್ನು ನಾವು ಗಮನಿಸುವಾಗ ಅದು ಬಹಳ ಪರಿಣಾಮಕಾರಿಯಾದಂಥದ್ದು ಅಂತ ಹೇಳಿ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಐ ಫೀಲ್ ಸೋ ಹ್ಯಾಪಿ ಟು ಸ್ಪೀಕ್ ಅಬೌಟ್ ಮೈ ಲಾರ್ಡ್. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆಸ್ತಿಯಲ್ಲಿ ನನ್ಗೆ ಕೊಟ್ಬಿಡು ಅಂತ ಹೇಳಿದಾಗ ಅವನೇನ್ ಮಾಡ್ದ ಅಂತ ಅಪ್ಪ ಅಲ್ಲಿ ಹೆಚ್ಚು ವಿವರ ಹೇಳಿಲ್ಲ. ಯಾಕಂದ್ರೆ ಬಹಳ ಉದ್ದ ಆಗ್ತದ ಅಂತ ಇರ್ಬೋದು. ಅವರು ಒಮ್ಮೆ ಹೇಳ್ಬಿಡ್ತಾರೆ ಏನಂತ ಹೇಳಿ. ಅಪ್ಪ ಅವನ್ ಏನ್ ಮಾಡ್ಬಿಟ್ಟ ಅಂತ ಆಸ್ತಿಯನ್ನು ಪಾಲು ಮಾಡಿ ಹಂಚಿಕೊಟ್ಬಿಟ್ಟ. ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಬಿಟ್ಟ. ಅಂದ್ರೆ ದೊಡ್ಡವನಿಗೆ ಸಣ್ಣವನಿಗೆ ಏನ್ ಬರ್ಬೇಕಾಗಿತ್ತು ಅದನ್ನ ಪಾಲು ಮಾಡಿ ಕೊಟ್ಬಿಟ್ಟ. ನೋಡ್ರಿ, ಮುಂದೆ ಏನಾಯ್ತಂತಂದ್ರೆ, ಅವ್ ಸಣ್ಣವ ಏನ್ ಮಾಡ್ದ ಅಂತಂದ್ರೆ, ಅದನ್ನೆಲ್ಲಾ ಕೂಡಿಸ್ಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ, ಅವನು ಅಪ್ಪನ ಸಮೀಪ, ಅಣ್ಣನ ಸಮೀಪ ಇರೋದ್ ಬೇಡ, ಮತ್ತ ಅವ್ರು ಬಂದು ನನ್ನ ಎಳ್ಕೊಂಡು ಬಂದಾರು ಅಂತ ಹೇಳಿ ಇರ್ಬೋದು. ಅದ ಕಾರಣ ಅವನ್ ಏನ್ ಮಾಡ್ಬಿಟ್ಟ ಅಂದ್ರೆ ದೂರ ಹೋಗ್ಬಿಟ್ಟ ಅಂತ. ದೂರ ಹೋಗಿ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅಲ್ಲಿ ಪಟಿಂಗನಾಗಿ ಬದುಕಿದ. ನೋಡ್ರಿ, ಎಷ್ಟು ಸ್ಪಷ್ಟವಾದ ರೀತಿಯಲ್ಲಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಪಾಲು ಮಾಡಿಕೊಟ್ಟ ತಂದೆ. ಮಗ ಏನ್ ಮಾಡ್ದ? ದೂರದೇಶಕ್ಕೆ ಹೋದ. ಅಲ್ಲಿ ಆತನು ಯಾವ ರೀತಿಯಾಗಿ ಬದುಕಿದ? ಪಟಿಂಗನಾಗಿ ಬದುಕಿದ. ಪಟಿಂಗನಾಗಿ ಅಂದ್ರೆ ಗೊತ್ತದ ನಿಮ್ಗೆ, ಯಾವ ರೀತಿಯಾಗಿ ಹಾಳು ಮಾಡುವಂತ, ಕೆಟ್ಟ ರೀತಿಯಲ್ಲಿ ಜೀವಿಸಿ ಆತನು ಏನ್ ಮಾಡ್ಬಿಟ್ಟ ಅಂತಾನೆ ಎಲ್ಲವನ್ನ ಕಳ್ಕೊಂಡ. ಆಮೇಲೆ ಏನಾಯ್ತು ಅಂತಂದ್ರೆ, ಹಾಳು ಅವನು ಆಸ್ತಿಯನ್ನು ಸೂರಿ ಮಾಡಿ ಎಲ್ಲಾ ಹಾಳು ಮಾಡಿಕೊಂಡ. ನೋಡ್ರಿ, ಅವನ್ ಇಂತಹ ಒಂದು ಸ್ಥಿತಿಗೆ ಬಂದನ, ಎವ್ರಿಥಿಂಗ್ ಇಸ್ ಗಾನ್, ಎಲ್ಲಾ ಹಾಳು ಮಾಡಿಕೊಂಡ. ಹಿ ಲಾಸ್ಟ್ ಎವ್ರಿಥಿಂಗ್ ಅಂತ ಅದರ ಅರ್ಥ. ನಥಿಂಗ್ ಇಸ್ ಲೆಫ್ಟ್ ವಿತ್ ಹಿಮ್. ಅಷ್ಟೇ ಅಲ್ಲದೆ ಅಲ್ಲಿಯೂ ಅಂತಹ ಸ್ಥಿತಿಯಲ್ಲಿ ಅವನು ಇರುವಾಗ ಏನೋ ಆಯ್ತಂತ. ಅದೇನಂತಂದ್ರೆ, ಘೋರವಾದಂತಹ ಬರ ಬಂತು. ಆ ದೇಶದಲ್ಲೆಲ್ಲ ಘೋರವಾದಂತಹ ಬರ ಬಂತು. ನೋಡ್ರಿ, ಕೈಯಾಗ ನೋಡಿದ್ರೆ ರೊಕ್ಕಿಲ್ಲ, ಊಟ ಮಾಡಾಕ ಆಹಾರ ಇಲ್ಲ, ಊಟ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇರುವಾಗ ಅಲ್ಲಿ ಬರಾನು ಬಂತು ಅಂತಂದ್ರೆ, ಅಲ್ಲಿ ಅವನಿಗೆ ಕೆಲಸ ಯಾರು ಕೊಡ್ತಾರೆ? ಅದನ್ನ ನೀವೇ ವಿಚಾರ ಮಾಡಿ. ಕೆಲಸ ಇಲ್ಲದಂತ ಒಂದು ಸ್ಥಿತಿ. ಅವನು ಅಲ್ಲಿ ಏನೇನ್ ಮಾಡ್ದ ಅಂತ ಹೇಳಿ ಬರ್ದಿಲ್ಲ, ಆದ್ರೆ ಅವನು ಏನ್ ಮಾಡ್ದ ಅಂತ ಹೇಳಿ ಯೇಸುವರು ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ, 15ನೇ ವಚನ, 15ನೇ ಅಧ್ಯಾಯ ಲೂಕನ ಸುವಾರ್ತೆ, ಒಬ್ಬನಲ್ಲಿ ಸೇರಿಕೊಂಡನು.
ನೋಡ್ರಿ ಏನ್ ಮಾಡ್ದ, ಇನ್ನ ಹೆಂಗಾರ ಮಾಡಿ ಹೊಟ್ಟಿ ಹೊರ್ಕೋಬೇಕಲ್ಲ, ಹೊಟ್ಟಿಗೆ ಊಟ ಹಾಕ್ಬೇಕು, ಇಲ್ದ ಸತ್ ಹೋಗ್ತಾನ ಅವ್ನು ಅಂತ ಹೇಳಿ ಅವನೇನ್ ಮಾಡ್ದ ಅಂತಂದ್ರೆ ಅಲ್ಲಿ ಇದ್ದಂತಹ ಆ ದೇಶದ ವಾಸಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ, ನನಗ ಏನಾದ್ರು ಕೆಲಸ ಕೊಡಪ್ಪ ಅಂತ ಹೇಳಿ. ಆಗ ಅವನೇನ್ ಮಾಡ್ದ, ಬರಗಾಲದಲ್ಲಿ ಎಂತ ಕೆಲಸ ಕೊಡ್ಲಿಕ್ಕೆ ಬರ್ತದೆ ನೀವೇ ವಿಚಾರ ಮಾಡ್ರಿ. ಕೆಲಸ ಇರುವುದಿಲ್ಲ ಮೊದ್ಲೇದಾಗಿ, ನೀವು ಹೋಗಿ ಅವನಿಗೆ ಕೆಲಸ ಕೇಳ್ತಾ ಇದ್ದಾನೆ. ಆ ಕಾರಣ ಅವನಂತ ಆಗ್ಲಿ ಹಂಗಾರ ನೀನ್ ಇಷ್ಟು ಕೇಳ್ತಾ ಇದೆಯಲ್ಲ ಹೋಗು, ಹಂಗಾರ ಹಂದಿಕಾಯಿ ಹೋಗು ಅಂತ ಹೇಳ್ಬಿಟ್ಟ. ನೋಡ್ರಿ, ಆ ಮನುಷ್ಯನು ಹಂದಿಗಳನ್ನ ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ನೋಡ್ರಿ, ಎಂಥ ಕುಟುಂಬದಲ್ಲಿ ಇದ್ದಂತ ಹುಡುಗ, ಇಷ್ಟೆಲ್ಲಾ ಹೊಂದಿದಂತ ಹುಡುಗ ಈಗ ಪೂರ್ಣವಾಗಿ ಹಾಳಾಗಿ ಕೊನೆಗೆ ಇಂಥ ದುಸ್ಥಿತಿಗೆ ಬಂದಲ್ಲ, ಅವನು ಹಂದಿ ಕಾಯುವಂತ ಒಂದು ಸ್ಥಿತಿಗೆ ಬಂದ. ಬಹಳ ನಿಕೃಷ್ಟವಾದಂತ ಒಂದು ಕೆಲಸ. ಯಾರು ಅದ್ ಮಾಡ್ಲಿಕ್ಕೆ ಮನಸ್ಸು ಮಾಡುದಿಲ್ಲ, ಆದ್ರೆ ಇವನಿಗೆ ಮಾಡ್ಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂತ. ಯಾಕಂದ್ರೆ ಹೊಟ್ಟಿಗೆ ಏನೂ ಇಲ್ಲ. ಕೊನೆಗೆ ಏನಾಯ್ತು ಅಂತಂದ್ರೆ ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದ್ರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆ ಪಟ್ಟನು. ನೋಡ್ರಿ, ಊಟಕ್ಕಂಕೆ ಏನಿಲ್ಲ, ಆದ್ರೆ ಹಂದಿಗಳು ತಿನ್ನುವುದನ್ನು ನೋಡ್ತಾ ಇದ್ದಾನೆ. ಅದನ್ನಾದ್ರೂ ಯಾರಾದ್ರೂ ಕೊಡ್ರಪ್ಪ ನನಗ ಅಂತ ಹೇಳಿದ್ರು ಕೂಡ ಯಾರು ಕೊಡ್ಲಿಲ್ಲ ಅಂತ. ನೋಡ್ರಿ, ಸ್ಪಷ್ಟವಾಗಿ ಹೇಳ್ತದ. ನಾನು ಈಗ ಇತ್ತೀಚೆಗೆ ಅದನ್ನ ಅಬ್ಸರ್ವ್ ಮಾಡಿದೆ. ಅವನೇನ್ ಮಾಡ್ದ ಅಂತಂದ್ರೆ ತೀರಿಸಿಕೊಳ್ಬೇಕೆಂದು ಆಶೆ ಪಟ್ಟನು, ಆದರೂ ಯಾರೂ ಅವನಿಗೆ ಕೊಡ್ಲಿಲ್ಲ. ಆಶೆ ಪಟ್ಟ, ಆದ್ರೆ ಕೊಡ್ಲಿಲ್ಲ. ಅಂದ್ರ ಈಗ ಅವನ ಸ್ಥಿತಿ ಏನಾಯ್ತು ಅಂದ್ರೆ ಸಾಯುದು ಒಂದ. ಯಾಕಂದ್ರೆ ಯಾರು ಊಟನೂ ಕೊಡ್ತಾ ಇಲ್ಲ, ಹಂದಿ ತಿನ್ನುವುದನ್ನು ಕೊಡ್ರಿಪ್ಪ ಅಂದ್ರೆ ಅದನ್ನೂ ಕೊಡ್ತಾ ಇಲ್ಲ ಅವ್ರು. ಅಂದ್ರ ಈಗ ಅವನ್ ಮುಂದೆ ಉಳಿದಂತ ಒಂದೇ ಒಂದು ವಿಷಯ ಅಂತಂದ್ರೆ ಮರಣ. ಆದ ಕಾರಣ ಅವನ್ ಏನ್ ಮಾಡ್ದ ಅಂತಂದ್ರೆ, ಆಗ ಅವನಿಗೆ ಬುದ್ಧಿ ಬಂದು, ಅವನು ಬಂದ್ಬಿಟ್ಟ. ಆ ಸ್ಥಿತಿ ಏನ್ ಹೇಳ್ತಾ ಇದೆಯಾ ಅಂತಂದ್ರೆ, ಅವನು ಬುದ್ಧಿ ಬಂತು ಅಂದ್ರೆ ತಾನು ಮಾಡಿದ್ದು ತಪ್ಪು ಎಂಬಂತ ಒಂದು ಪಶ್ಚಾತ್ತಾಪ ಅವನಿಗೆ ಉಂಟಾಯಿತು ಎಂಬುದಾಗಿ ಈ ಭಾಗ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಸಿ, ಜಸ್ಟ್ ಅಬ್ಸರ್ವ್ ಇಟ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯವಾದಂತಹ ಅಂಶ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಟ್ಸ್ ವೆರಿ ಸೆನ್ಸಿಟಿವ್ ಆಲ್ಸೋ, ಬಹಳ ಸೂಕ್ಷ್ಮವಾದಂತದ್ದಾಗಿ. ಬುದ್ಧಿ ಬಂತು ಅಂತ ಹೇಳಿ ಯಾಕೆ ಹೇಳಿದ್ದಾನೆ ಯೇಸು ಅಂದ್ರೆ, ತಾನು ಮಾಡಿದ್ದು ತಪ್ಪು ಅಂತ ಹೇಳಿ ಅವನಿಗೆ ಅರಿವಾಯಿತು. ಸೊ he came to know that he has done something grave mistake. ಬಹಳ ದೊಡ್ಡ ತಪ್ಪು ನಾನು ಮಾಡೇನಿ ಎನ್ನುವಂತ ಒಂದು ವಿಚಾರ ಅವನಿಗೆ ಬಂತು. ಅದನ್ನ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ಮುಂದಿನ ವಚನದಲ್ಲಿ ನೋಡ್ತೀವಿ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳಗಳಿಗೆ ಬೇಕಾದಷ್ಟು ಆಹಾರ ಅದೇ. ಅವನ ಲಕ್ಷ್ಯ ಅಲ್ಲಿ ಹೋಯ್ತು. ಹಂದಿ ಕಾಯುವಂತ ಕಾಯುನು ಸಹ ಕೊಡ್ಲಿಕ್ಕೆ ಯಾರು ಸಿದ್ಧರಿಲ್ಲ. ಆಗ ಅವನಿಗೆ ಗೊತ್ತಾಯ್ತು ಏನಂತೇಳಿ, ನಾನ್ ತಪ್ಪು ಮಾಡಿದೆ. ನನ್ನ ತಂದೆಯ ಮನೆಯಲ್ಲಿ ಕೆಲಸದ ಮಾಡುವಂತ ಆಳುಗಳಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಆಹಾರ ಸಿಗ್ತದೆ, ಆದ್ರೆ ನನಗೆ ಹಂದಿಯ ಆಹಾರವೂ ಸಹ ಸಿಗ್ತಾ ಇಲ್ಲ. ಆದ ಕಾರಣ ನಾನು ಎಂಥ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂಬಂತ ಒಂದು ಪಶ್ಚಾತ್ತಾಪ ಈ ಕಿರಿಯ ಮಗನಿಗೆ, ಅಥವಾ ತಪ್ಪಿ ಹೋದಂತ ಮಗನಿಗೆ, ಅಥವಾ ಕೆಟ್ಟು ಹೋದಂತ ಮಗನಿಗೆ, ಅಥವಾ ಕಳೆದು ಹೋದಂತ ಮಗನಿಗೆ ಉಂಟಾಯಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅವನಿಗೆ ಹೇಳ್ತಾನೆ ಏನಂತ ಹೇಳಿ, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳಗಳಿಗೆ ಬೇಕಾದಷ್ಟು ಆಹಾರವಿದೆ. ಬೇಕಾದಷ್ಟು ಮೀನ್ಸ್ ಇನಫ್. ಬೇಕಾದಷ್ಟು ಮೀನ್ಸ್ ಇನಫ್, ಸಾಕಾಗುವಷ್ಟು ಅವರಿಗೆ ಆಹಾರ ಇದೆ. ಆದ್ರೆ ನನಗ ಇಲ್ಲಿ ಸಾಯುವಂತ ಸ್ಥಿತಿಯಲ್ಲಿ ನಾನು ಬಿದ್ದುಕೊಂಡಿದ್ದೇನೆ, ಹೊಳಿತಾ ಇದ್ದೇನೆ ಅಂತ ಹೇಳಿ ಅವನಿಗೆ ಪಶ್ಚಾತ್ತಾಪ ಆಯ್ತು ಎಂಬುದಾಗಿ ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮುಂದೇನಾಯ್ತು ನೋಡ್ರಿ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯ್ತಾ ಇದ್ದೇನೆ. ನೋಡ್ರಿ, ಅದನ್ನೇ ನಾನು ಹೇಳಿದೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂಬುದಾಗಿ ನಾನು ಹೇಳ್ತೀನಿ. ಎಂಥ ಒಂದು ಪಶ್ಚಾತ್ತಾಪ ಪಟ್ಟಂತ ವ್ಯಕ್ತಿಯ ಮನಸ್ಸಿನಿಂದ ಬರ್ತಕ್ಕಂಥ ಮಾತು ಇಲ್ಲಿ ನಮ್ಗ ಕಂಡು ಬರ್ತಾ ಇದೆ. ಅಪ್ಪ, ನಾನು ಫಸ್ಟ್ ಏನ್ ಮಾಡ್ತೇನೆ, ನನ್ನ ತಂದೆಯ ಬಳಿಗೆ ಹೋಗೇ ಬಿಡ್ತೇನೆ. ನಾನು
ಯಾಕೆ? ಅಲ್ಲಿ ಆಳುಗಳಿಗೆ ಒಳ್ಳೆ ರೀತಿಯಿಂದ ಆಹಾರ ಸಿಗ್ತಾ ಇದೆ, ತಿಂತಾ ಇದ್ದಾರೆ, ಸಾಕಾಗುವಷ್ಟು ತಿಂತಾ ಇದ್ದಾರೆ. ಆದ್ರೆ ಇಲ್ಲಿ ನಾನು ಹಸಿವಿನಿಂದ ಸಾಯ್ತಾ ಇದ್ದೇನೆ. ಆದ ಕಾರಣ ನಾನು ಏನ್ ಮಾಡ್ತೇನೆ, ಹೋಗ್ಬಿಡ್ತೇನೆ. ನಿಜವಾಗಿ ನೀವು ವಿಚಾರ ಮಾಡಿದ್ರೆ ತಂದೆಯ ಬಳಿಗೆ ಹೋದ್ರೆ ತಂದೆ ಅವನಿಗೆ ಕರ್ಕೊಳ್ತಾನೋ ಇಲ್ವೋ ಎನ್ನುವಂತ ಒಂದು ಪ್ರಶ್ನೆ ಅವನ ಮುಂದಿದೆ, ಎಲ್ಲಾರ ಮುಂದೆ ಇದೆ. ನೀವು ಸಹ ವಿಚಾರ ಮಾಡಿದ್ರೆ ನೀವು ಅಂತೀರಿ, ಹೆಂಗ್ರಿ ಸಾಧ್ಯದು? ಅವನೆಲ್ಲ ತನ್ನ ಪಾಲನ್ನ, ಆಸ್ತಿಯನ್ನ ಎಲ್ಲ ತಗೊಂಡು ಧಿಕ್ಕರಿಸಿ ತಂದೆಯನ್ನು, ಅಣ್ಣನನ್ನ, ಕುಟುಂಬವನ್ನ, ಜನರನ್ನ ಎಲ್ಲ ಬಿಟ್ಟು ಬಂದಿದ್ದಾನೆ. ಈಗ ಒಂದ್ ವೇಳೆ ಅವನು ಹೋಗಿದ್ರೆ ಅವನನ್ನ ಸ್ವೀಕರಿಸ್ತಾನೋ ಇಲ್ಲೋ ಎಂಬಂತಹ ಒಂದು ವಿಚಾರ ಎಲ್ಲರಿಗೂ ಬರ್ತದೆ. ಆದರೆ ಇಲ್ಲಿ ಪಶ್ಚಾತ್ತಾಪ ಪಟ್ಟಂತಹ ಆ ಮಗನಿಗೆ ಬರುವಂತಹ ಒಂದು ಸಮಾಧಾನ ಯಾವುದು ಅಂತಂದ್ರೆ, ನಾನು ನನ್ನ ತಂದೆಯ ಮನೆಗೆ ಹೋಗಿ ಅಲ್ಲಿ ಏನ್ ಮಾಡ್ತೇನೆ, ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ದೇವರ ವಿರುದ್ಧವಾಗಿ, ಪರಲೋಕದ ವಿರುದ್ಧವಾಗಿ, ನಿನ್ನ ವಿರುದ್ಧವಾಗಿ, ತಂದೆ ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ. ದೇವರ ವಿರುದ್ಧವಾಗಿ, ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ನಾನು ಒಪ್ಪಿಕೊಳ್ತೇನೆ. ಆಮೇಲೆ ನಾನು ಏನ್ ಹೇಳ್ತೇನೆ, ಅಲ್ಲಿ ಹೋಗಿ ನಾನು ನಿನ್ನ ಕಿರಿಯ ಮಗ ಅಂತ ಹೇಳಿ ಸ್ವೀಕರಿಸ್ಕೋ ಅಂತ ಹೇಳಿ ನಾನು ಹೇಳುವುದಿಲ್ಲ. ನೋಡ್ರಿ, ಎಷ್ಟು ಸುಂದರವಾದ ಮಾತನ್ನ ಇಲ್ಲಿ ನಾವು ನೋಡ್ತೀವಿ. ನಾನು ನಿನ್ನ ಕಿರಿಯ ಮಗ, ನೆನಪು ಮಾಡ್ಕೋ, ನೀನು ನನ್ನ ತಂದೆ, ನಾನು ನಿನ್ನ ಚಿಕ್ಕ ಮಗ, ನೀನು ನಿನ್ನ ಕೈಗಳಲ್ಲಿ ಇಟ್ಕೊಂಡು ನನ್ನ ಆಡಿಸಿದ್ದಿ, ನಿನ್ನ ಮನೆಯಲ್ಲಿ ನಾನು ಬೆಳೆದಿದ್ದೆ, ಆದ ಕಾರಣ ನನ್ನನ್ನ ನೀನು ಸೇರಿಸ್ಕೋ ಅಂತೇಳಿ ಅವನು ವಿಚಾರ ಮಾಡ್ತಾ ಇಲ್ಲ ಎಂಬುದನ್ನ ನಾವು ತಿಳ್ಕೊಳ್ಬೇಕಿಲ್ಲ. ಹಾಗಾದ್ರೆ ಏನು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾನೆ ಅವನು? ಇನ್ನು ಮೇಲೆ ನಾನು ನಿನ್ನ ಮಗನೆನಿಸ್ಕೊಳ್ಳೋದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಪಶ್ಚಾತ್ತಾಪದ ಪರಿಣಾಮಗಳು ಏನಾಗಿವೆ ಎಂಬುದು ನಮ್ಗೆ ತೋರಿಸ್ತದೆ. ಸೊ ಅವನು ತನ್ನ ಒಂದು ವಿಷಯವಾಗಿ ಇಲ್ಲಿ ಹೇಳ್ತಾ ಇಲ್ಲ. ಅವನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು, ನೀನು ನನ್ನನ್ನ ಸ್ವೀಕರಿಸಿಕೊಂಡು ನೀನು ಒಂದು ಕೂಲಿ ಆಳಂತ ಇಟ್ಕೊಂಡ್ರೆ ಸಾಕು ನನಗ. ಯಾಕಂದ್ರೆ ನೀನು ಕೊಡುವಂತಹ ಊಟ, ನಿನ್ನಲ್ಲಿರುವಂತಹ ಪ್ರೀತಿಯ ವಾತಾವರಣ ನನಗೆ ಸಿಕ್ಕರೆ ಸಾಕು. ನನಗೆ ಕಿರಿ ಮಗ ಅಂತ ಹೇಳಿ ನನ್ನ ವಿಚಾರ ಬಿಟ್ಟು ಬಿಡು ನೀ ಅದನ್ನ. ಐ ಆಮ್ ಗಾನ್, ಅದನ್ನ ನಾನು ಬಿಟ್ಟು ಹೋದಾಗಿಂತ ಹೋಯ್ತದ್ದು. ಈಗ ಉಳಿದಂತಹ ಒಂದೇ ಒಂದು ನನ್ನ ಒಂದು ಸ್ಥಿತಿ ಏನಂತಂದ್ರೆ, ಕೂಲಿ ಆಳುಗಳಲ್ಲಿ ಒಬ್ಬನಾಗಿ ನನ್ನನ್ನ ಸೇರಿಸ್ಕೋ. ನೋಡ್ರಿ, ಪಶ್ಚಾತ್ತಾಪದ ಪರಿಣಾಮಗಳು ಎಷ್ಟು ಒಳ್ಳೆಯ ರೀತಿಯಲ್ಲಿ ಇರ್ತವೆ ಎಂಬುದನ್ನ ಸ್ವಾಮಿಯವರು ನಮ್ಗೆ ತಿಳಿಸ್ತಾ ಇದ್ದಾರೆ, ಯೇಸು ಸ್ವಾಮಿಯವರು ನಮ್ಗೆ ತಿಳಿಸ್ತಾ ಇದ್ದಾರೆ. ಆದ ಕಾರಣ ಪಶ್ಚಾತ್ತಾಪದ ಮಹತ್ವ ಎಷ್ಟಿದೆ ಎಂಬುದನ್ನ ಯೇಸು ಸ್ವಾಮಿಯವರು ಹೇಳ್ತಾರೆ. ಏನಂತ ಹೇಳಿ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನ ಹೊಂದುವರು. ನೋಡ್ರಿ, ಎಷ್ಟು ದುಃಖ ಪಡ್ತಾ ಇದ್ದವ ಕಿರಿಯ ಮಗ, ಅವನು ಬಹಳಷ್ಟು ದುಃಖ ಪಡ್ತಾ ಇದ್ದ. ಇನ್ನೇನು ನನಗೆ ಮರಣ ನನ್ನ ಮುಂದೆ ಇದೆ ಅನ್ನುವಂತಹ ರೀತಿಯಲ್ಲಿ ಅವನ ಸ್ಥಿತಿ ದುಃಖಕ್ಕೆ ಒಳಗಾಗಿತ್ತು. ಆದ್ರೂ ಕೂಡ ಅವನು ಯಾವಾಗ ಪಶ್ಚಾತ್ತಾಪ ಪಡ್ತಾನೆ, ನೆಕ್ಸ್ಟ್ ಸ್ಟೆಪ್ ಅವನು ಮಾಡ್ತಾನೆ, ಅವಾಗ ಮಾರ್ಗ ಓಪನ್ ಆಗ್ತದೆ. ರೋಡ್ ಈಸ್ ಓಪನ್ ಫಾರ್ ಹಿಮ್. ಮಾರ್ಗ ತೆರೆಯಲ್ಪಟ್ಟಿತು. ದೇವರು ಅವನಿಗೆ ಆ ವಿಚಾರವನ್ನು ಕೊಟ್ಟ. ಅವನು ಹೋಗಿ ಇನ್ನ ಏನ್ ಮಾಡ್ತಾನೆ ಅಂತ ಹೇಳಿ ನಾವು ನೋಡೋಣ. ಅಂದುಕೊಂಡು ಅಂದ್ರೆ ತನ್ನಷ್ಟರೊಳಗೆ ಅವನು ವಿಚಾರ ಮಾಡ್ತಾ ಇದ್ದಾನೆ. ಈಸ್ ಥಿಂಕಿಂಗ್ ಇನ್ ಹಿಮ್ಸೆಲ್ಫ್. ತನ್ನೊಳಗೆ ತಾನು ವಿಚಾರ ಮಾಡ್ತಾ ಇದ್ದಾನೆ, ಹಿಂಗ್ ಮಾಡ್ಬೇಕು ಅಂತ ಹೇಳಿ. ಇನ್ನು ಆಕ್ಷನ್ ಏನ್ ತಗೊಂಡಿಲ್ಲ. ಆದ್ರೆ ಈ ಮುಂದಿನ ವಚನ ಹೇಳ್ತದೆ, ಮುಂದಿನ ಮಾತು ಹೇಳ್ತದೆ ಏನಂತ ಹೇಳಿ, ಅಂದುಕೊಂಡು ಎದ್ದು. ಸೊ ದ ಫಸ್ಟ್ ಸ್ಟೆಪ್ ಈಸ್ ಹಿ ಗಾಟ್ ಅಪ್. ಅಲ್ಲಿ ಕುಳಿತುಕೊಂಡಿದ್ದ, ಅವನ ಹಂದಿಗಳನ್ನು ನೋಡ್ಕೊಂತ ಕುಂತ್ಕೊಂಡಿದ್ದ. ಹಂದಿಗಳು ಹೊಲದಲ್ಲಿ ಮೇಯ್ತಾ ಇದ್ರು. ಆದ್ರೆ ಇವನು ಕುಂತ್ಕೊಂಡು ಅಲ್ಲಿ ವಿಚಾರ ಮಾಡ್ತಾ ಇದ್ದಾನೆ, ಏನಂತ ಹೇಳಿ, ನಾನು ಹೀಗೆ ಮಾಡ್ಬೇಕು, ನಾನು ಈಗ ಇಲ್ಲೇ ಇದ್ರೆ ನಾನು ಸತ್ತು ಹೋಗ್ತೇನೆ. ಆದ ಕಾರಣ ನನ್ನ ಒಂದೇ ಒಂದು ನಿರೀಕ್ಷೆ ಏನಂತಂದ್ರೆ ನನ್ನ ತಂದೆಯ ಮನೆ ಎಂಬುದಾಗಿ ಅವನು ವಿಚಾರ ಮಾಡಿ ಎದ್ದನು. ಸೊ ಹಿ ಟುಕ್ ದ ಸ್ಟೆಪ್. ಅವನು ಅಲ್ಲೇ ಕುಳಿತುಕೊಳ್ಳಲಿಲ್ಲ. ಆದ್ರೆ ಪಶ್ಚಾತ್ತಾಪ ಪಟ್ಟ ಮೇಲೆ ಆತನು ಮಾಡಿದಂತಹ ಮುಂದಿನ ಹೆಜ್ಜೆ ಏನಂತಂದ್ರೆ,
ವಿಚಾರ ಮಾಡ್ಕೊಳ್ತಾ ಕುಳಿತುಕೊಳ್ಳೋದಲ್ಲ, ಆದ್ರೆ ಎದ್ದು ನಾನು ಹೋಗೇ ಬಿಡ್ತೇನೆ ಎಂಬುದಾಗಿ. ನಿಜವಾಗಿ ನೋಡಿದ್ರೆ ಹಿ ಹ್ಯಾಡ್ ನೋ ಹೋಪ್. ಅಂದ್ರೆ ಇದನ್ನ ಅಂದ್ರೆ ಎಲ್ಲ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆ ಒಂದ್ ವೇಳೆ ಅವನು ಒಂದ್ ವೇಳೆ ವಿಚಾರ ಮಾಡಿದ್ರೆ ದ ರೋಡ್ ವಾಸ್ ಕ್ಲೋಸ್ಡ್. ಯಾಕಂದ್ರೆ ಆ ಮನೆ ಬಾಗಿಲು ಅವನಿಗಾಗಿ ಬಂದಾಗಿತ್ತು. ಯಾಕಂದ್ರೆ ಎಲ್ಲಾ ಸಂಬಂಧ ಮುರ್ಕೊಂಡು ಆಸ್ತಿಯನ್ನು ತಕೊಂಡು ಹೊರಗೆ ಬಂದಂತಹ ವ್ಯಕ್ತಿಗೆ ಏನು ಅಲ್ಲಿ ನಿರೀಕ್ಷೆ ಇದೆ ನೀವೇ ವಿಚಾರ ಮಾಡ್ರಿ. ಆದ್ರೆ ಅವನ್ ಏನ್ ಹೇಳ್ತಾ ಇದ್ದಾನಂತಂದ್ರೆ, ಯಾವಾಗ ಅವನು ಪಶ್ಚಾತ್ತಾಪ ಪಡ್ತಾನೆ ಅವಾಗ ಮುಂದಿನ ಹೆಜ್ಜೆ ಅವನು ತೆಗೆದುಕೊಳ್ತಾನೆ. ಅವಾಗ ಹೇಳ್ತಾನ, ನನಗೆ ನಿರೀಕ್ಷೆ ಇದೆ, ನನ್ನ ತಂದೆಯ ಮನೆಯಲ್ಲಿ ನನಗೆ ನಿರೀಕ್ಷೆ ಇದೆ ಎಂಬುದಾಗಿ ಅವನು ಹೊರಟೆ ಬಿಟ್ಟ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ನೋಡ್ರಿ, ಕಡೆಗೆ ತಂದೆ ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಬಂದ ಬಿಟ್ಟವ. ಸೊ ದೂರ ದೇಶಕ್ಕೆ ಹೋಗಿದ್ದ, ಆದ್ರೆ ಈಗ ಅವನು ಎಲ್ಲಿ ಬಂದಾನೆ? ತಂದೆಯ ಮನೆಗೆ ವಾಪಸ್ ಬಂದಿದ್ದಾನೆ ಎಂಬುದಾಗಿ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಮುಂದೆ ಅಲ್ಲಿ ಆದಂತ ವಿಚಾರಗಳನ್ನ ನಾನು ಕ್ಲುಪ್ತವಾಗಿ ಹೇಳ್ತೇನೆ, ಸಮಯ ದಾಟ್ತಾ ಇದೆ. ಅವನು ಅಲ್ಲಿ ಏನ್ ನೋಡ್ತಾನಂತ, ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿಯವರು ಮತ್ತೊಂದು ದೃಶ್ಯವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದೇನಂತಂದ್ರೆ ತಂದೆಯ ಪ್ರೀತಿ, ದ ಲವ್ ಆಫ್ ಗಾಡ್, ದ ರಿಪೆಂಟೆನ್ಸ್ ಆಫ್ ದ ಪ್ರಾಡಿಗಲ್. ಅಂದ್ರೆ ತಪ್ಪಿ ಹೋದಂತ ಅಥವಾ ಕಳೆದು ಹೋದಂತ ಮಗನ ಒಂದು ಪಶ್ಚಾತ್ತಾಪ. ಇನ್ನೊಂದು ಕಡೆಗೆ ಯೇಸು ಸ್ವಾಮಿ ಅವರು ಏನ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ತಂದೆಯ ಪ್ರೀತಿ ಹೇಗಿರ್ತದೆ. ಅಪ್ಪ ಅವನು ಮಗ ಹೋದಾಗಿಂದ ಅವನಿಗೆ ಸಮಾಧಾನನೇ ಇಲ್ಲ. ಯಾಕಂದ್ರೆ ಇರುವವರೇ ಇಬ್ರು, ಅದ್ರಾಗ ಒಬ್ಬ ಹೋಗ್ಬಿಟ್ಟ ಅಂತಂದ್ರೆ ಈಗ ನಮಗೆ 2 ಕೈಗಳಿವೆ ಅಂತ ತಿಳ್ಕೊಡ್ರಿ. ಒಂದ್ ಕೈ ಕಟ್ಟಾದ್ರೆ ನಮ್ಗೆ ಎಷ್ಟು ಅದರ ಒಂದು ಹೌ ಮಚ್ ವಿ ಲೂಸ್. ಅದೇ ರೀತಿಯಾಗಿ ಅಪ್ಪ ಯಾವಾಗ್ಲೂ ಫೀಲ್ ಮಾಡ್ತಾ ಇದ್ದ, ಏನಪ್ಪಾ ನನ್ ಮಗ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಹೆಂಗಿದ್ದಾನೆ, ಅವನ ಸ್ಥಿತಿ ಏನಿದೆ. ಯಾಕಂದ್ರೆ ಮಗ ಅವನ ಒಂದು ಕಳ್ಕಳಿಯ ಮಗ, ಕಳ್ಕಳಿ ಯಾವಾಗ್ಲೂ ಇದ್ದೇ ಇರ್ತದಲ್ಲ. ಅದೇ ರೀತಿಯಾಗಿ ಅಪ್ಪ ಏನ್ ಮಾಡ್ತಾ ಇದ್ದಾನೆ ಮಗನ ಸಲುವಾಗಿ ಯೋಚಿಸ್ತಾ ಇರುವಾಗ ಒಂದ್ ದಿವ್ಸ ಮಗ ಕಂಡ ಬಿಟ್ಟ ಅವನಿಗೆ. ನಿಜವಾಗಿ ನಾನು ಅದನ್ನು ವಿಜುವಲೈಸ್ ಮಾಡ್ತಾ ಇದ್ದೆ. ಅಪ್ಪ ಅವನನ್ನ ಹೆಂಗ್ ಗುರುತಿಸಿರ್ಬೇಕು, ಹೌ ಹಿ ವುಡ್ ಹ್ಯಾವ್ ರೆಕಾಗ್ನೈಸ್ಡ್, ಬಿಕಾಸ್ ಹಿ ವಾಸ್ ನಾಟ್ ಇನ್ ಗುಡ್ ರೆಸ್ಟ್. ಅವನು ಹೋದಾಗ, ಮನೆ ಬಿಟ್ಟು ಹೋದಾಗ ಹಿ ವಾಸ್ ವೆಲ್ ಡ್ರೆಸ್ಡ್. ಅವನಿಗೆ ಮನೆಯಲ್ಲಿದ್ದಾಗ ಎಲ್ಲ ಇತ್ತು, ಅವನಿಗೆ ಎವ್ರಿಥಿಂಗ್ ವಾಸ್ ದೇರ್. ಇಂಥ ಸ್ಥಿತಿಯಲ್ಲಿ ಇದ್ದಾಗ ಬಿಟ್ಟು ಹೋದಂತಹ ಈ ಹುಡುಗ ಅಥವಾ ಈ ಯವನಸ್ಥ ಮಗ ಈಗ ಅವನು ತಿರುಗಿ ಬಂದಾಗ ಯಾವ ಸ್ಥಿತಿಯಲ್ಲಿದ್ದಾನೆ? ಹಂದಿ ಕಾಯುವಂತ ಕೆಲಸದವನ ಸ್ಥಿತಿಯಲ್ಲಿದ್ದಾನೆ. ಅಂದ್ರೆ ಅವನು ಬಟ್ಟೆ ಹೇಗಿರ್ಬೇಕು? ಐ ವಾಸ್ ಜಸ್ಟ್ ಥಿಂಕಿಂಗ್ ಲೈಕ್ ಹಿ ವಾಸ್ ಲೈಕ್ ಎ ಬೆಗರ್. ನನಗ ಅನಿಸ್ತದೆ ಹಿ ವಾಸ್ ಲೈಕ್ ಎ ಬೆಗರ್. ಅಂದ್ರೆ ಭಿಕ್ಷೆ ಬೇಡುವಂತವ್ರು ಹೇಗಿರ್ತಾರೆ? ಅವ್ರ ಬಟ್ಟೆ ಸರಿ ಇರುವುದಿಲ್ಲ, ಅವ್ರ ಕೂದಲುಗಳೆಲ್ಲ ಕೆದರಿರ್ತವೆ, ಮುಖ ಎಲ್ಲ ಎಣ್ಣೆ ಇರ್ತದೆ, ಕೈ ಎಲ್ಲ ಅಷ್ಟು ಸ್ವಚ್ಛ ಆಗಿರುವುದಿಲ್ಲ. ಇಂಥ ಸ್ಥಿತಿಯಲ್ಲಿ ಇರುವಂತಹ ಈ ಮಗ ತಿರುಗಿ ಬರ್ತಾ ಇದ್ದಾನೆ ಎಂಬುದನ್ನ ಅಪ್ಪ ದೂರದಿಂದಲೇ ನೋಡಿದಾಗ ಕಂಡು ಹಿಡಿದು ಬಿಟ್ಟ. ಅಂದ್ರೆ ನಿಜವಾದಂತಹ ಪ್ರೀತಿ ಅದು ಹೇಗಿರ್ತದೆ ಎಂಬುದನ್ನ ಯೇಸು ಸ್ವಾಮಿಯವರು ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ another very important point that is bringing before us is this: ತಂದೆಯ ಪ್ರೀತಿ, ದೇವರ ಪ್ರೀತಿ. ಆದ ಕಾರಣ ಅವ್ರು ಹೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಯೋಹಾನ 3:16. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಇದು ಯಾರ ಸಲುವಾಗಿ ಹೇಳ್ತದೆ? ತಂದೆಯ ಪ್ರೀತಿ ಕಳೆದು ಹೋದಂತ ಮಕ್ಕಳ ಸಲುವಾಗಿ ಅಥವಾ ಪಾಪಿಗಳ ಸಲುವಾಗಿ ಅಥವಾ ತನ್ನ ಸೃಷ್ಟಿ ಮಾಡದಂತ ತನ್ನ ಜನರ ಸಲುವಾಗಿ ಈ ಮಾತನ್ನ ಯೇಸು ಸ್ವಾಮಿ ಯೋಹಾನ 3:16 ನಮಗೆ ತಿಳಿಸ್ತಾನೆ. ಅದನ್ನೇ ಇಲ್ಲಿ ಆತನು ಅದನ್ನ ತೋರಿಸ್ಕೊಡ್ತಾ ಇದ್ದಾನೆ. ಹಿ ಇಸ್ ಪ್ರೆಸೆಂಟಿಂಗ್ ಇಟ್ ಅಗೇನ್ ಇನ್ ದಿಸ್ ಪ್ಯಾರಬಲ್ ಎಂಬುದನ್ನ ನಾವು ಗಮನಿಸಬೇಕು. ಮುಂದೆ ಅಪ್ಪ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅವ್ನು ತಡೆಯಲಿಕ್ಕೆ ಆಗ್ಲಿಲ್ಲ. ಹಿ ವಾಸ್ ಲಾಂಗಿಂಗ್ ಟು ಮೀಟ್ ಹಿಸ್ ಸನ್. ತನ್ನ ಮಗನನ್ನ ಬಹಳ ಉತ್ಕಟವಾದಂತಹ ಒಂದು ಇಚ್ಛೆ ಒಂದಾಗಿತ್ತು, ಪ್ರೀತಿ ಅವನನ್ನ ಸೆಳೆದುಕೊಂಡು ಹೋಯ್ತು. ಹೋಗಿ ಅವನನ್ನ ಏನ್ ಮಾಡ್ಬಿಟ್ಟ ಅಂದ್ರೆ ಅಪ್ಕೊಂಡು ಬಿಟ್ಟ. ನೋಡ್ರಿ, ಅವನ ಸ್ಥಿತಿ ಹೊಲಸು ವಾಸನೆ ಬರ್ತಿರ್ಬೇಕು ಅವನಲ್ಲಿ. ಅವನ ಮೈ ಎಲ್ಲಾ ಬೆವರು, ಅಷ್ಟು ದೂರದಿಂದ ನಡ್ಕೊಂಡು ಬಂದಾನೆ ಅಂತಂದ್ರೆ ಅವನ ಸ್ಥಿತಿ ಹಂಗಿರ್ಬೇಕು.
ಅಂಥ ಸ್ಥಿತಿಯಲ್ಲಿದ್ದಂಥ ಈ ಮಗನನ್ನ ಅಪ್ಪ ಏನ್ ಮಾಡ್ಬಿಟ್ಟ, ಅಪ್ಕೊಂಡ, ಕೊರಳನ್ನ ಹಿಡಿದು ಅಪ್ಕೊಂಡ ಅಂತ ಬರೆದದ್ ನೋಡ್ರಿ ಏನಂತ ಹೇಳಿ. ಕೂಲಿ ಆಳದಲ್ಲಿ ತಂದೆಯ ಕಡೆಗೆ ಬಂದನು, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆ ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು, ಅಷ್ಟೇ ಅಲ್ಲ ಏನ್ ಮಾಡ್ದ ಅಂತಂದ್ರೆ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಸಮಥಿಂಗ್ ವೆರಿ ವೆರಿ ಅನ್ಯೂಶುವಲ್, ಸಮಥಿಂಗ್ ವೆರಿ ಅನ್ಯೂಶುವಲ್. ಅಂದ್ರೆ ತಂದೆಯ ಪ್ರೀತಿಯ ಶ್ರೇಷ್ಠತೆಯನ್ನ ಇಲ್ಲಿ ಯೇಸು ಸ್ವಾಮಿಯವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ತಂದೆ ಆದಂತಹ ದೇವರು ನಮ್ಮ ಸಲುವಾಗಿ ಏನ್ ಮಾಡಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ನಾವೇನು ಆ ಕಳೆದು ಹೋದಂತಹ ಆ ಮಗನಿಗಿಂತ ಬಹಳ ದೊಡ್ಡವರಂತ ಹೇಳಿ ನಾವು ತಿಳ್ಕೊಳ್ಳೋದ್ರ ಅವಶ್ಯಕತೆನೇ ಇಲ್ಲ. ನಾವೆಲ್ಲ ಪಾಪಿಗಳು. ದೇವರ ವಾಕ್ಯದಲ್ಲಿ ಹೇಳುವಂತೆ, ರೋಮ 3:23 ಹೇಳುವಂತೆ, ಎಲ್ಲರೂ ಪಾಪ ಮಾಡಿ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದೇವೆ ಅಂತ ಹೇಳಿ ನಮ್ಮ ಬಗ್ಗೆ ಆಲ್ರೆಡಿ ದೇರ್ ಈಸ್ ಜಜ್ಮೆಂಟ್ ಪಾಸ್ಟ್. ನಮ್ಮ ಬಗ್ಗೆ ಎಲ್ಲ ಹೇಳಲ್ಪಟ್ಟಿದೆ, ನಿರ್ಣಯಿಸಲ್ಪಟ್ಟಿದೆ ಆಲ್ರೆಡಿ. ಆದರೆ 6:23 ಯೋಹಾನ, ಅದೇ ರೋಮಾಪುರದಲ್ಲಿ ಬರೆದ ದೇವರ ಉಚಿತಾರ್ಥವು ನಮ್ಮ ಕರ್ತನಾದಂತಹ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದನ್ನ ಅಲ್ಲಿ ಯೇಸು ಸ್ವಾಮಿಯವರು ನಮ್ಮ ಪರಿಹಾರವಾಗಿ ಅಲ್ಲಿ ನಮಗೆ ಕಂಡು ಬಂದಿದ್ದಾರೆ. ಆದ ಕಾರಣ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಅಪ್ಪ ಮಾಡಿದಂತಹ ಪ್ರೀತಿಯ ಒಂದು ಪ್ರದರ್ಶನ ಹೇಗಿತ್ತು ಅಂತಂದ್ರೆ, ಶ್ರೇಷ್ಠವಾದಂತಹ ಪ್ರದರ್ಶನ. ಇಟ್ ವಾಸ್ ಸಮಥಿಂಗ್ ಯುನಿಕ್ ಅಂತ ಹೇಳಿ ನಾನು ಹೇಳ್ತೇನೆ. ಅಂತಹ ಹೊಲಸು ನಾರುವಂತಹ ಕೊಳಕು ಬಟ್ಟೆಯನ್ನು ಹಾಕಿಕೊಂಡಂತ ಕೆದರಿದ ಕೂದಲನ್ನ ಹೊಂದಿದಂತಹ ಮಗನನ್ನ ಹೋಗಿ ಅಪ್ಪ ಕೊರಳನ್ನ ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ತಂದೆಯ ಪ್ರೀತಿಯ ಶ್ರೇಷ್ಠತೆಯನ್ನ ಇಲ್ಲಿ ಯೇಸು ಸ್ವಾಮಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಅವರು ಮಗ ಹೀಸ್ ಏನಂತಾರೆ, ಅವನ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸ್ಲಿಕ್ಕೆ ಅವನೇನ್ ಹೇಳ್ತಾ ಇದ್ದಾನೆ ನೋಡ್ರಿ, ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನನ್ನಿಸ್ಕೊಳ್ಳೋದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು. ನೋಡ್ರಿ, ಇಲ್ಲಿ ಮಗನ ಮನೋಸ್ಥಿತಿ ಬದಲಾಗ್ಲಿಲ್ಲ. ಅಂದ್ರೆ ಅಪ್ಪ ಬಂದ ನನ್ನ ಅಪ್ಕೊಂಡ್ ಬಿಟ್ಟ, ನನ್ ಮುದ್ದಿಟ್ಟ, ಆಯ್ತು ಬಿಡು, ನಾನು ಮತ್ತೆ ತಿರುಗಿ ಅವನ ಮಗನಾಗಿ ಬಿಟ್ಟೆ ಎನ್ನುವಂತಹ ವಿಚಾರ ಅಲ್ಲಿ ನಾವು ನೋಡುದಿಲ್ಲ. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಪಶ್ಚಾತ್ತಾಪ ಪಟ್ಟಂತಹ ವ್ಯಕ್ತಿಯ ಒಂದು ಲಕ್ಷಣ ಏನಿದೆ ಅಂತಂದ್ರೆ, ಅವನು ತನ್ನ ಅರಿಕೆಯನ್ನ ಅಲ್ಲಿ ಅಪ್ಪನಿಗೆ ಮಾಡ್ತಾ ಇದ್ದಾನೆ. ಅವನೇನ ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನಾಗಿ ನೀನು ನನ್ನ ಯೋಗ್ಯನಿಲ್ಲ, ಅನಿಸ್ಕೊಳ್ಳೋದಕ್ಕೆ ನಾನು ಯೋಗ್ಯನಿಲ್ಲ, ನನ್ನನ್ನು ನಿನ್ನ ಸೇವಕರಲ್ಲಿ ಒಬ್ಬನನ್ನಾಗಿ, ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ನನ್ನನ್ನ ಸೇರಿಸಿಕೋ ಎಂಬುದಾಗಿ ಅವನು ಅಲ್ಲಿ ಅರಿಕೆ ಮಾಡುವುದನ್ನ ನಾವು ನೋಡ್ತೀವಿ. ದಟ್ ಈಸ್ ಒನ್ ಗ್ರೇಟ್ ಥಿಂಗ್ ದಟ್ ವಿ ಸಿ ಅಬೌಟ್ ದಿಸ್ ಪ್ರಾಡಿಗಲ್ ಸನ್. ಅವನೇನು ಅಪ್ಪ ಬಂದ್ ಅಪ್ಕೊಂಡ, ಮುದ್ದಿಟ್ಟ, ಆಯ್ತು ಬಿಡಂಗಾರ ನಾನು ತಿರುಗಿ ನನ್ನ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟೆ, ತಿರುಗಿ ನಾನು ಮಗನಾಗಿ ಬಿಟ್ಟೆ ಎಂಬಂತ ವಿಚಾರ ಅಲ್ಲಿ ನಾವು ನೋಡುದು. ಅಲ್ಲಿ ಅವನಲ್ಲಿ ಇರ್ತಕ್ಕಂಥ ಪಶ್ಚಾತ್ತಾಪದ ಹೃದಯ ಅಲ್ಲಿ ನಮಗ ಕಂಡು ಬರ್ತದೆ. ಅದೇನ್ ಮಾಡ್ತಾ ಅಂತಂದ್ರೆ, ಅವನು ತಿರುಗಿ ಅದರ ಅರಿಕೆಯನ್ನು ಮಾಡ್ದ. ಆದ್ರೆ ಅಪ್ಪ ಅದ್ರ ಬಗ್ಗೆ ಎಷ್ಟು ಗಮನಿಸಿದ ಗೊತ್ತಿಲ್ಲ. ಆದ್ರೆ ಅವನು ಇಮಿಡಿಯೇಟ್ಲಿ ಅಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ ಎಂದು ಹೇಳಲು, ತಂದೆಯೋ ತನ್ನ ಆಳುಗಳಿಗೆ ಹೇಳ್ತಾನೆ, ಶ್ರೇಷ್ಠವಾದ ನಿಲುವಂಗಿಯನ್ನ ತಟ್ಟನೆ ತಂದು ಅವನಿಗೆ ತೊಡಿಸಿರಿ, ಅವನ ಕೈಗೆ ಉಂಗುರವನ್ನ ಇಡ್ರಿ. ನೋಡ್ರಿ, ಮೊದಲೇದಾಗಿ ಬಟ್ಟೆ ನಿಲುವಂಗಿ ಅಂತ ಹೇಳ್ತಾನೆ, ನಾಟ್ ಆರ್ಡಿನರಿ ಡ್ರೆಸ್, ಇಟ್ ಈಸ್ ಅ ರೋಬ್. ನಿಲುವಂಗಿ ಅಂತಂದ್ರೆ ಏನ್ರಿ, ಸಾದಾ ಅಂತೀರ, ಅದು ನಿಲುವಂಗಿ ಅಂತಂದ್ರೆ ರೋಬ್ ಎಂಬುದಾಗಿ. ರೋಬ್ ಅವನಿಗೆ ತಂದು ಹಾಕ್ರಿ ಅಂತ ಹೇಳ್ತಾನೆ, ಶ್ರೇಷ್ಠವಾದಂತದ್ದು ಅದು, ಮತ್ ಸಾಧಾರಣ. ಆಮೇಲೆ ಮತ್ತೇನ್ ಹೇಳ್ತಾನೆ, ಅವನ ಕೈಗೆ ಉಂಗುರವನ್ನ ಹಾಕ್ರಿ. ಆಮೇಲೆ ಮತ್ತೇನ್ ಮಾಡ್ರಿ, ಅವನ ಕಾಲುಗಳಿಗೆ ಜೋಡನ್ನ ಅವನಿಗೆ ಜೋಡನ್ನ ಮಡಿಸಿರಿ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಕೊಬ್ಬಿದ ಕರುವನ್ನ ತಂದು ಕೊಯ್ರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಈ ನನ್ನ ಮಗ ಸತ್ತವನಾಗಿದ್ದನು, ತಿರುಗಿ ಬದುಕಿದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಮಾಡುವುದಕ್ಕೆ ತೊಡಗಿದರು. ನೋಡಿ, ಅಂತ ಒಂದು ಉಲ್ಲಾಸಮಯವಾದಂತಹ ಒಂದು ವಾತಾವರಣವನ್ನ ಇಲ್ಲಿ ನಾವು ನೋಡ್ತೇವೆ. ದುಃಖ ಪಡುವಂತಹ ಆ ಮಗ, ತಪ್ಪಿ ಹೋದಂತ ಮಗ ಈಗ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಉಲ್ಲಾಸ ಪಡ್ತಾ ಇದ್ದಾನೆ, ಅವನು ಸಮಾಧಾನ ಪಡ್ತಾ ಇದ್ದಾನೆ. ಅವನ ಎಲ್ಲ ಚಿಂತೆ ಎಲ್ಲ ಹೋಯ್ತು,
ಅವನ ಅವನ ಹಳೆಯ ಸ್ಥಿತಿಯೆಲ್ಲ ಹೋಯ್ತು, ಈಗ ಅವನು ಹೊಸದಾಗಿದ್ದಾನೆ. ಯೇಸುಸ್ವಾಮಿಯವರು ಪೌಲನು ಯೇಸುಸ್ವಾಮಿಯವರ ಬಗ್ಗೆ ಹೇಳ್ತಾನೆ, ಈಗೋ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ, ಎರಡನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವ ಪ್ರಕಾರ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಯ್ತು, ಎಲ್ಲವೂ ನೂತನವಾಯಿತು ಎಂಬುದಾಗಿ ಯೇಸುಸ್ವಾಮಿಯವರು ಹೇಳಿದಂತ ಮಾತನ್ನ ಇಲ್ಲಿ ನಾವು ನೋಡ್ತೇವೆ. ಅದೇನಂತಂದ್ರೆ, ಈ ಮಗ ಪಶ್ಚಾತ್ತಾಪಪಟ್ಟು ತಂದೆಯ ಬಳಿಗೆ ಬಂದು ಅದನ್ನ ಅರಿಕೆ ಮಾಡಿಕೊಂಡಾಗ ಅಪ್ಪನ ಪ್ರೀತಿಯನ್ನ ಅವನು ತಿರುಗಿ ಪಡ್ಕೊಂಡ. ಅವನು ಅಪ್ಪನ ಹೇಳ್ತಾನೆ ಏನಂತ ಹೇಳಿ, ಅವನಿಗೆ ಶ್ರೇಷ್ಠವಾದಂತ ನಿಲ್ವಂಗಿ, ಇವನಿಗೆ ಉಂಗುರ ಹಾಕ್ರಿ, ಇವನ ಕಾಲುಗಳಿಗೆ ಜೋಡನ್ನ, ಹೊಸ ಜೋಡನ್ನ ಅವನಿಗೆ ಮಡಿಸಿರಿ, ಆಮೇಲೆ ಕೊಬ್ಬಿದ ಕುರುವನ್ನ ಕೊಯ್ರಿ, ನಾವು ಉಲ್ಲಾಸ ಮಾಡೋಣ, ನಾವು ಹಬ್ಬ ಮಾಡೋಣ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ? ಅದಕ್ಕೆ ಕಾರಣನೂ ಸಹ ಹೇಳ್ತಾನೆ. ಏನಂತೇಳಿ, ಮಗ ಸತ್ತವನಾಗಿದ್ದ, he was dead, he was no more alive for me. ನನ್ ಸಲುವಾಗಿ ಅವನ ಯಾವಾಗ ಪಾಲ್ ತಗೊಂಡು ಹೋದ, ಅವಾಗ ಸತ್ತವನಾಗಿದ್ದವ, ಆದ್ರೆ ತಿರುಗಿ ಅವನು ಬಂದಿದ್ದಾನೆ ನನ್ನ ಬಳಿಗೆ. ಸೊ ಈಸ್ ಲಿವಿಂಗ್ ನೌ. ಅವನು ಏನ್ ಹೇಳ್ತಾನೆ ಮತ್ತೆ, ಅವನು ಪೋಲಿ ಹೋಗಿದ್ದ, ಸಿಕ್ಕಿದ, ಆದ್ರೆ ಕಳೆದು ಹೋದಂತ ಮಗ ಆಗಿದ್ದ, ಆದ್ರೆ ಈಗ ನನಗ ತಿರುಗಿ ಸಿಕ್ಕಿದ್ದಾನೆ ಎಂಬುದಾಗಿ ಅದರ ಒಂದು ರೀಸನ್ ಅಂದ್ರೆ, ಈ ಹಬ್ಬ ಮಾಡುವುದಕ್ಕೆ ಅಥವಾ ಈ ಉಲ್ಲಾಸ ಪಡುವುದಕ್ಕೆ ಕಾರಣ ಏನು ಎಂಬುದನ್ನ ಅಲ್ಲಿ ತಂದೆ ಬಹಳ ಒಳ್ಳೆ ರೀತಿಯಿಂದ ಉಚ್ಚರಿಸೋದನ್ನ ನಾವು ನೋಡುವಂತವರಾಗಿದ್ದೇವೆ. ಆದ ಕಾರಣ ಈ ಎರಡನೇ ಒಂದು ಮಾತನ್ನ ಯೇಸು ಸ್ವಾಮಿ ಅವರು ನಮ್ಗೆ ಹೇಳಿದ್ದಾರೆ. ಏನಂತ ಹೇಳಿ, ಪಶ್ಚಾತ್ತಾಪದ ಹೃದಯ ನಮ್ಮ ಜೀವನದಲ್ಲಿ ಬಹಳ ಅವಶ್ಯ. ನಾವು ಯಾವಾಗ ಪಶ್ಚಾತ್ತಾಪ ಪಡ್ತೇವೆ ಅವಾಗ ನಾವು ರಕ್ಷಣೆ ಹೊಂದ್ತೇವೆ. ಆಮೇಲೆ ಇನ್ನೊಂದು ಗುಂಪಿನ ಜನರು ಸಹ ಅಲ್ಲಿದ್ದಾರೆ. ಅದರ ಬಗ್ಗೆ ಒಂದು 2-3 ಮಾತು ಹೇಳಿ ನಾನು ಮುಗಿಸ್ತೇನೆ. ಅದರ್ವೈಸ್ ದಟ್ ವಿಲ್ ಬಿ ಇನ್ಕಂಪ್ಲೀಟ್. ನೆಕ್ಸ್ಟ್ ಟೈಮ್ ಮತ್ತೆ ನಾ ಕನೆಕ್ಷನ್ ಕೊಡ್ಲಿಕ್ಕೆ ಮತ್ತೆ ಹೇಳ್ಬೇಕಾಗ್ತದೆ. ಅದ ಕಾರಣ ಎರಡನೇ ಗುಂಪಿನ ಜನರ ಸಲುವಾಗಿಯೂ ಸಹ ಇದು ಅನ್ವಯ ಆಗ್ತದೇನೋ. ಈ ಪಶ್ಚಾತ್ತಾಪ ಅನ್ನುವಂಥದ್ದು ಆ ಶಿಷ್ಯರ ಗುಂಪಿಗೂ, ಅಂದ್ರೆ ರಕ್ಷಿಸಲ್ಪಟ್ಟವ್ರಿಗೂ, ಅಂದ್ರೆ ನಿಜ ಕ್ರೈಸ್ತರಿಗೂ ಅದು ಅನ್ವಯ ಆಗ್ತದೇನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ದಟ್ ಈಸ್ ದೇರ್ ಇನ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್. ನನಗೆ ಗೊತ್ತದ ಅದು ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಇದೆ. ಅದು ಏನಂತ ಹೇಳಿ, ಬರೇ ನಾವು ರಕ್ಷಣೆ ಹೊಂದಬೇಕಾದಂತವ್ರಿಗೆ ಅಷ್ಟೇ ಇದೆಯೋ, ಅಥವಾ ನಾವು ರಕ್ಷಣೆ ಹೊಂದಿದ ಮೇಲೆಯೂ ಸಹ ಈ ಪಶ್ಚಾತ್ತಾಪದ ಅಗತ್ಯತೆ ನಮ್ಗೆ ಬರ್ತದೋ ಎಂಬುವಂತಹ ಒಂದು ಮಾತು ನಿಮ್ ಮುಂದೆ ಬರ್ತದೆ. ಆದ ಕಾರಣ ನಮಗೆ ಸುಂದರವಾದಂತಹ ಒಂದು ವಿಚಾರವನ್ನ ರೋಮಾಪುರದ ಪತ್ರದಲ್ಲಿ ಹೇಳ್ತಾನೆ ಪೌಲನು. ಏನ್ ಹೇಳ್ತಾನೆ, ನಮಗೆ ಹೆಚ್ಚು ಕೃಪೆ ಸಿಕ್ತಂತ ಹೇಳಿ ನಾವು ಹೆಚ್ಚು ತಪ್ಪು ಮಾಡ್ಬೇಕೇನು, ನಾವು ಹೆಚ್ಚು ಪಾಪ ಮಾಡ್ಬೇಕೇನು ಎಂಬುದಾಗಿ ಅಲ್ಲಿ ಆತ ಹೇಳ್ತಾ ಹೋಗ್ತಾನೆ. ಬಹಳ ಸುಂದರವಾದಂತ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಆದ ಕಾರಣ ಇಟ್ ಈಸ್ ನಾಟ್ ಲೈಕ್ ದಟ್. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದ್ಮೇಲೆ ನಾವು ತಿರುಗಿ ನಮಗೆ ದೇವ್ರ ಕೃಪೆ ತೋರಿಸಿದ್ದಾನ ಅಂತಂದ್ರೆ ಅದನ್ನೇ ಮಾಡ್ಕೊಳ್ತಾ ಮುಂದೆ ಹೋಗ್ಬಾರ್ದು ನಾವು. ವಿ ಹ್ಯಾವ್ ಟು ಸ್ಟಾಪ್ ಇಟ್. ನಮ್ಮ ಜೀವನ ಹೊಸದಾಯ್ತು, ನಮ್ಮ ಹಳೆ ವಿಚಾರಗಳೆಲ್ಲ ಬೇಡ, ಹಳೆ ಕಾರ್ಯಗಳೆಲ್ಲ ನಮ್ಗೆ ಬೇಡ. ಆದ್ರೂ ಕೂಡ ಎಷ್ಟೋ ಸಲ ತಪ್ಪಿ ಆಗ್ತವೆ ನಮ್ಮ ಕೈಲಿ. ಆಗ ನಾವೇನ್ ಮಾಡ್ಬೇಕು ಎಂಬುದನ್ನ ನಾವು ನಮಗೆ ಒಂದು ಸುಂದರವಾದಂತಹ ಪರಿಹಾರ ಒಂದು ನಮಗ ಯೋಹಾನ ಪತ್ರದಲ್ಲಿ ನಮಗ ಅಲ್ಲಿ ನಮ್ಗೆ ಹೇಳಲಾಗಿದೆ. ಅದೇನಂತಂದ್ರೆ, ಮೊದಲೇ ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ಅಲ್ಲಿ ಹೇಳ್ತಾನೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಮುಂದೇನಾಗ್ತದೆ, ಆತನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಡ್ತಾನೆ. ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಡ್ತಾನೆ, ಸಕಲ ಅನೀತಿಯನ್ನ ಪರಿಹರಿಸುತ್ತಾನೆ. ಸಕಲ ಅನೀತಿಯನ್ನ ಪರಿಹರಿಸುತ್ತಾನೆ. ಅಷ್ಟೇ ಅಲ್ಲದೆ ಕೊನೆಯದಾಗಿ ಆತನೇ ಹೇಳ್ತಾನೆ, ನಮ್ಮನ್ನು ಶುದ್ಧಿ ಮಾಡುವನು, ನಮ್ಮನ್ನು ಶುದ್ಧಿ ಮಾಡುವನು. ಸೊ ದಿಸ್ ಇಸ್ ದೇರ್ ಫಾರ್ ದ ಅದರ್ ಗ್ರೂಪ್ ಆಲ್ಸೋ. ಆದ ಕಾರಣ ನಾವು ಹೊಸದಾಗಿ ಹುಟ್ಟಬೇಕಾದವ್ರ ಸಲುವಾಗಿ ಪಶ್ಚಾತ್ತಾಪದ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ನಾವು ಹೊಸದಾಗಿ ಹುಟ್ಟಿದವರಿಗೂ ಸಹ ಇದರ ಅವಶ್ಯಕತೆ ಇದೆ ಎಂಬುದನ್ನ ನಾವು 1ನೇ ಯೋಹಾನ 1:9 ಓದ್ತೇವೆ. ಆದ ಕಾರಣ ನಮಗ ಅದು ಪರಿಹಾರ ಸಿಗ್ತದೆ ಅಂತ ಹೇಳಿ ನಾವು ತಪ್ಪು ಮಾಡ್ತಾ ಹೋಗೋದು ತಪ್ಪು. ದಟ್ ಈಸ್ ರಾಂಗ್. ಅದರ ಬೋಧನೆ ಹಂಗಲ್ಲ. ದಟ್ ಈಸ್ ಅ ರಾಂಗ್ ಇಂಟರ್ಪ್ರಿಟೇಷನ್. ಆದ ಕಾರಣ ನಾವು ಎಚ್ಚರವಾಗಿರ್ಬೇಕು. ಅದು ನಮ್ಗೆ ತಿಳಿದು ತಪ್ಪಾದ್ರೆ ದೇರ್ ಈಸ್ ದಿಸ್ the scope is there for repenting and forsaking ಎಂಬುದನ್ನ ನಮಗ 1ನೇ ಯೋಹಾನ 1:9 ನಮಗ
ತಿಳಿಸಿದ್ದಾರೆ. ಆದ ಕಾರಣ ಪಶ್ಚಾತ್ತಾಪದ ಅವಶ್ಯಕತೆ ಎಷ್ಟು ಎಂಬುದನ್ನ ಯೇಸು ಸ್ವಾಮಿಯವರು ನಮಗೆ ತಿಳಿಸಿದ್ದಾರೆ. ಆದ ಕಾರಣ ದುಃಖ ಪಡುವವರು, ದುಃಖಪಟ್ಟು ಪಶ್ಚಾತ್ತಾಪ ವ್ಯಕ್ತ ಮಾಡುವಂತವರು ಧನ್ಯರು. ಯಾಕಂದ್ರೆ ಅವರು ಸಮಾಧಾನವನ್ನ ಹೊಂದ್ತಾರೆ. ನಮ್ಮ ಜೀವನದಲ್ಲಿ ನಾವು ಸಮಾಧಾನದಿಂದ ಇರ್ತೇವೆ ಯಾವಾಗ? ನಿಜ ಪಶ್ಚಾತ್ತಾಪ ಪಡುವಾಗ. ಎರಡೂ ರೀತಿಯಲ್ಲಿ ಹೊಸದಾಗಿ ಹುಟ್ಟಿದಾಗಲೂ ಸಹ ನಮಗಾಗ್ತದೆ, ಹೊಸದಾಗಿ ಹುಟ್ಟಿದ ಮೇಲೆಯೂ ಸಹ ಎಷ್ಟೋ ಸಲ ತಪ್ಪಾದ್ರೆ ಅವಾಗ ನಾವು ಈ ರೀತಿಯಾಗಿ ಮಾಡುವ 1 ಯೋಹಾನ 1:9 ಪ್ರಕಾರ ಮಾಡುವಾಗ, ಪಶ್ಚಾತ್ತಾಪ ಪಡುವಾಗ ನಮಗೆ ಸಮಾಧಾನದಲ್ಲಿ ನಾವು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಹೀಗೆ ಮಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿ ಅಂತ ಹೇಳಿ ನಾನು ಬೇಡಿಕೊಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ನಾನು ನಿಮ್ಮೆಲ್ಲರನ್ನು ವಂದಿಸ್ತೇನೆ.